ಜೈ ಗುರುದೇವ್. ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ಟಡಿ ಗ್ರೂಪ್ ಅಂತ ನಾವು ಮಾಡಬೇಕಾಗಿದೆ. ಇವತ್ತು ಸ್ಟಡಿನಲ್ಲಿ ಪರಮಾರ್ಥ ಚಿಂತಾಮಣಿಯಲ್ಲಿ 105, 106 ಇವೆರಡನ್ನು ಡಿಸ್ಕಷನ್ಸ್ ಮಾಡಬೇಕಾಗಿದೆ. ಇದು ಗ ಅನ್ನೋ ಬರಿಯ ಅರಿವು ಮಾತ್ರ, ಅದನ್ನೇ ಚಿಂತನೆ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಅದರಲ್ಲಿ 105, ಅದರಲ್ಲಿ ತನಿನಿದ್ರೆಯಲ್ಲಿ ಎಲ್ಲವೂ ಬರಿಯ ಅರಿವಿನ ರೂಪದ ಆತ್ಮನೇ ಆಗಿರುತ್ತದೆ. ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ. ತನಿನಿದ್ರೆಯಲ್ಲಿ ಎಲ್ಲವೂ ಬರಿಯ ಅರಿವಿನ ರೂಪದ ಆತ್ಮನೇ ಆಗಿರುತ್ತದೆ. ಹಾಗಂದ್ರೆ ಏನು? ಯಾರಾದ್ರೂ ಹೇಳಿ, ಟ್ರೈ ಮಾಡಿ, ಹೇಳಿ. ನಿದ್ರೆಯಲ್ಲಿ ನಾವು ಶುದ್ಧ ಚೈತನ್ಯ ಆಗಿರ್ತೀವಿ. ಅರಿಯೋದಕ್ಕೆ ಒಂದು ವಸ್ತು, ಅರಿಯೋನು ನಾನು ಅಂತ ಎರಡು ಇರೋದಿಲ್ಲ. ಅಲ್ಲಿ ಕಾಲ ಇರಲ್ಲ, ದೇಶ ಇರಲ್ಲ, ಕಾರ್ಯಕಾರಣ ಭಾವ ಇರಲ್ಲ. ಶುದ್ಧ ಚೈತನ್ಯ ತಾನೇ ತಾನಾಗಿ ಇರುತ್ತೆ. ಅದರಿಂದ ಅದು ಶುದ್ಧ ಅರಿವು ಅಂತ. ರೂಪ ಆತ್ಮನೇ ಆಗಿರ್ತಾನೆ ಅಂತ. ಕರೆಕ್ಟ್. ನೀವೆಲ್ಲ ಪೂರ್ತಿ ಇದೇ ಹೇಳ್ಬಿಟ್ರಲ್ಲ ಹೋಲ್ಸೇಲ್ ಆಗಿ. ಗುಡ್. ಆದ್ರಿಂದ ನಿದ್ರೆಯಲ್ಲಿ ಆತ್ಮ ಮಾತ್ರ ಇರ್ತಾನೆ, ಎಲ್ಲ ಒಂದೇ. ತನಿ ನಿದ್ರೆ ಅಂದ್ರೆ ಏನು? ಗಾಢ ನಿದ್ರೆ ಅಷ್ಟೇ. ತನಿ ನಿದ್ರೆ, ಗಾಢ ನಿದ್ರೆ, ಡೀಪ್ ಸ್ಲೀಪ್, ಸೌಂಡ್ ಸ್ಲೀಪ್, ನೀವೇನ್ ಬೇಕಾದ್ರೂ ಕರೀರಿ, ಅಷ್ಟೇ ಅದು. ಆಮೇಲೆ ಸುಮ್ಮನೆ ಇನ್ಯಾಕಾದ್ರು ತನಿ ನಿದ್ರೆ ಅಂದ್ರೆ ಇನ್ನೇನಾದರೂ ಬೇರೆ ನಿದ್ರೆ ಹಂಗೇನಿಲ್ಲ. ಕರೆಕ್ಟ್. ಈಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ತನಿ ನಿದ್ರೆ ಅನುಭವವನ್ನು ಮನಸ್ಸಿಗೆ ತಂದ್ಕೊಂಡ್ರೆ ಆ ಅಭಿಪ್ರಾಯವು ಮತ್ತಷ್ಟು ಗಟ್ಟಿಯಾಗುತ್ತೆ. ಏಕೆಂದರೆ ಅಲ್ಲಿ ಎಚ್ಚರ ಕನಸುಗಳಲ್ಲಿರುವಂತೆ ನಮ್ಮ ಮುಂದೆ ಯಾವ ಪ್ರಪಂಚವೂ ಇರುವುದಿಲ್ಲ. ಆದ್ದರಿಂದ ಅಲ್ಲಿ ನಾನು, ಅರಿವು, ವಿಷಯ ಅನ್ನೋ ತ್ರಿಪುಟಿ ಇರೋದಿಲ್ಲ. ಅಲ್ಲಿ ದಿಟ ಸಡೆ ಯಾವ ವಿಭಾಗ ಇರೋದಿಲ್ಲ. ಒಂದೊಂದೇ ಹೇಳೋಣ. ಇಲ್ಲಿ ನಿದ್ದೆ ಅನುಭವ, ಪ್ರತಿಯೊಬ್ಬರಿಗೂ ನಿದ್ದೆ ಅನುಭವ ಆಗಿರುತ್ತೆ. ಈಗ ನಿದ್ದೆ ಅನುಭವ ಹೇಳಿದಾಗ ನಾವು ನಿದ್ದೆ ಮಾಡ್ತಾ ಇದ್ದಾಗ ಅನುಭವ ನೋಡ್ಕೋಬೇಕಾ? ಹೇಗೆ ನಿದ್ದೆ ಅನುಭವವನ್ನು ನಾವು ಚಿಂತನೆ ಮಾಡಿ ಅಂತ ಅಂದಾಗ ಹೇಗೆ ನಾವು ನಿದ್ದೆ ಮಾಡ್ತಾ ಇರುವಾಗ ನೋಡ್ಕೋಬೇಕು ಅಂತನಾ, ಹೇಗೆ ಅಂತ ಪ್ರಶ್ನೆ. ಎದ್ಮೇಲೆ ಚಿಂತನೆ ಮಾಡ್ಬೇಕು. ನಿದ್ದೆ ಮಾಡ್ತಿರ್ಬೇಕಾದ್ರೆ ಹಂಗ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟೇ. ಕರೆಕ್ಟ್. ಯಾಕೆ ಮಾಡ್ಕೊಳಕ್ಕಾಗಲ್ಲ? ಅಲ್ಲಿ ಮನಸ್ಸಿರಲ್ಲ. ನಿದ್ದೆಲೆ ಅಲ್ಲಿ ನಾನು ಒಂದೇ ಇರ್ತೀನಿ, ಚಿಂತೆ ಮಾಡಕ್ ಇನ್ನೇನು ಇರಲ್ಲ. ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅಲ್ಲಿ. ಇನ್ಸ್ಟ್ರೂಮೆಂಟ್ ಡಿಫಿಷಿಯನ್ಸಿ ಇದೆ. ಏನೇನೂ ಇಲ್ಲ ಅಲ್ಲಿ. ನಿಜ, ಏನೇನೂ ಇಲ್ಲ ಅಂತ ಯಾತ್ರಿಂದ ಗೊತ್ತಾಗಿದೆ? ಅರಿವಿನಿಂದಲೇ ಗೊತ್ತಾಗಿದೆ. ಆದ್ದರಿಂದ ಆ ನಿದ್ರೆಯಲ್ಲಿ ಆ ಅರಿವು ಇತ್ತ ಇಲ್ವಾ? ಇತ್ತು ಅಷ್ಟೇ. ಬೇರೆದೇನು ಇಲ್ಲ ಅಂತ ಹೇಳಬೇಕಾದ್ರೆ ಅದಿರಲೇಬೇಕು. ಅದು ಇಂಪಾರ್ಟೆಂಟ್. ಸೊ ನಿದ್ದೆಯಲ್ಲಿ ಇದ್ದಾಗ ನಮಗೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್, ಲ್ಯಾಕ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುವುದಿಲ್ಲ. ಅಲ್ಲಿ ನಾವು ಚಿಂತನೆ ಮಾಡೋಕ್ಕೋಗಲ್ಲ. ಹಾಗೇನಾದ್ರೂ ಇದ್ದಿದ್ದರೆ ನಮ್ಗಲ್ಲಿ ಮೋಕ್ಷ ಆಗ್ಬಿಡ್ಬೇಕಾಗಿತ್ತು. ಅದಕ್ಕೆ ನಿದ್ದೆ ಮಾಡಿದವರೆಲ್ಲ ಮುಕ್ತರಾಗ್ಬಿಟ್ಟಿದ್ರೆ ನಮಗೆ ದೇವರು ಆ ಮಗು ಹುಟ್ಟಿದಾಗಲೇ 24 ಗಂಟೆ ನಿದ್ದೆ ಮಾಡುತ್ತೆ, ಅದು ಮುಕ್ತರಾಗೆ ಬಂದ್ಬಿಡ್ಬೇಕಾಗಿತ್ತು. ಆದ್ದರಿಂದ ಹಂಗೆ ಸಾಧ್ಯ ಇಲ್ಲ. ಆದ್ದರಿಂದ ಓಕೆ, ಅದು ಅರ್ಥ ಆಯಿತು. ಈಗ ನೆಕ್ಸ್ಟ್ ನಿದ್ರೆಯಲ್ಲಿ, ಎಚ್ಚರದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಹಾಗಾದ್ರೆ ನಿದ್ರೆಯಲ್ಲಿ
ಎಚ್ಚರ ಕನಸುಗಳಲ್ಲಿರುವಂತೆ ನಮ್ಮ ಮುಂದೆ ಯಾವ ಪ್ರಪಂಚ ಇರೋದಿಲ್ಲ ಅಂತಾರೆ. ಯಾವ ಪ್ರಪಂಚ ಇರೋದಿಲ್ಲ ಅಂದ್ರೆ ಅರ್ಥ ಏನೇನು ತಗೋಬೇಕಲ್ಲಿ? ನಿದ್ರೆಯಲ್ಲಿ ಯಾವ ಪ್ರಪಂಚವೂ ಇರೋದಿಲ್ಲ ಅಂದ್ರೆ ನಾವು ಏನ್ ತಗೋಬೇಕು? ಎಚ್ಚರದ ಪ್ರಪಂಚ. ಕನಸಿನ ಪ್ರಪಂಚ ಇರುತ್ತಾ ಹಾಗಾದ್ರೆ? ಇಲ್ಲ, ಕನಸಿಂದು ಇರಲ್ಲ. ಎಚ್ಚರ ಕನಸು ಯಾವುದು ಇರಲ್ಲ. ಯಾವುದೇ ಇರಲ್ಲ. ಅಲ್ಲಿ ಪ್ರಪಂಚ ಅಂದ್ರೆ ಏನೇನ್ ತಗೋಬೇಕು ಅಂತ ಪ್ರಶ್ನೆ. ಏನೇನ್ ತಗೋಬೇಕು? ಏನೂ ಇಲ್ಲ, ಪ್ರಪಂಚನೇ ಇಲ್ಲ. ಹಂಗಲ್ಲ, ಕರೆಕ್ಟು. ಪ್ರಪಂಚ ಹೇಳಿ. ದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚ ಅಂದ್ರೆ ಏನು? ಯಾವ್ಯಾವ್ದು ತಗೋಬೇಕು? ದೃಶ್ಯ ಪ್ರಪಂಚದಲ್ಲಿ ಯಾವ್ಯಾವ್ದು ತಗೊಂತೀವಿ, ನಾವು ಕನ್ಸಿಡರ್ ಮಾಡ್ತೀವಿ? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಶ ಕಾಲ ಕಾರ್ಯ ಕಾರಣ ಭಾವ. ಕರೆಕ್ಟ್. ಪ್ರಪಂಚ ಅಂತಂದ್ರೆ ನಾವು ಇಷ್ಟು ತಗೋಬೇಕಾಗತ್ತೆ. ಅರ್ಥ ಆಯ್ತು. ಕರೆಕ್ಟ್. ಅಂದ್ರೆ ಅವಸ್ಥೆ ಒಳಗಡೆ ಏನೇನ್ ತೋರುತ್ತೋ ಇದನ್ನ ಬಿಟ್ಟು ಇನ್ನೊಂದು ಗುಲ್ಗಂಜಿ ನೀವು ಸೇರ್ಸಕ್ ಬರಲ್ಲ. ಶಂಕರಾಚಾರ್ಯದ ಹೋಲ್ಸೇಲ್ ಬಿಸ್ನೆಸ್ ಹೆಂಗಿದೆ ನೋಡ್ರಿ ಅವರು. ಹಾಗೆ ಓಕೆ. ಈಗ ನೀವು ದೃಶ್ಯ ಪ್ರಪಂಚ ಅಂತ ಹೇಳಿದ್ರೆ, ದೃಶ್ಯ ಪ್ರಪಂಚ ಅಂದ್ರೆ ಯಾವುದು? ಅದೃಶ್ಯ ಪ್ರಪಂಚ ಅಂದ್ರೆ ಯಾವುದು? ದೃಶ್ಯ ಪ್ರಪಂಚದಲ್ಲಿ ಯಾವ್ಯಾವ್ದು ಸೇರಿಸ್ಕೋಬೇಕು? ಯಾವ್ಯಾವ್ದಕ್ಕೆ ನಾವು ದೃಶ್ಯ? ವ್ಯಕ್ತ ಸ್ವರೂಪ. ವ್ಯಕ್ತ ಕಾಣಿಸೋದು. ಕರೆಕ್ಟು. ವ್ಯಕ್ತ ಅಲ್ಲ, ನಾವು ಯಾವ ಅವಸ್ಥೆಗಳನ್ನ ಸೇರಿಸ್ಕೋಬೇಕು ದೃಶ್ಯ ಪ್ರಪಂಚದಲ್ಲಿ? ಎಚ್ಚರ ಕನಸು ಎರಡು. ಅದೃಶ್ಯ ಪ್ರಪಂಚದಲ್ಲಿ ಗಾಢ ನಿದ್ರೆ. ಗಾಢ ನಿದ್ರೆ ಮಾತ್ರ ಅದೃಶ್ಯ ಪ್ರಪಂಚದಲ್ಲಿ. ಕರೆಕ್ಟ್. ಸೊ ಈಗ ನಿದ್ದೆಯ ಅನುಭವದಲ್ಲಿದ್ದಾಗ ಅಲ್ಲಿ ಪ್ರಪಂಚ ಇರೋಲ್ಲ ಅಂತ ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಯ್ತು. ಅಂದ್ರೆ ದೃಶ್ಯ ಪ್ರಪಂಚ ಇರೋದಿಲ್ಲ ಅಂದ್ರೆ ಎಚ್ಚರ ಪ್ರಪಂಚನೂ ಇಲ್ಲ, ಕನಸಿನ ಪ್ರಪಂಚನೂ ಇರೋದಿಲ್ಲ ಅಂತ ಆಗೋಯ್ತು. ಅದಕ್ಕೆ ದೃಶ್ಯ ಪ್ರಪಂಚ ಅನ್ನೋದು. ದೃಶ್ಯ ಅಂತಂದ್ರೆ ಎಚ್ಚರ ಕನಸಿನಲ್ಲಿ ತೋರ್ತಾ ಇರುತ್ತೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುತ್ತೆ. ಇವಾಗ ನಾವು ಏನೇನು ಹೇಳ್ತೀವೋ ಎಲ್ಲ ಅಲ್ಲಿರುತ್ತೆ, ನಿದ್ದೆನಲ್ಲದಿರಲ್ಲ ಅಷ್ಟೇ. ಕರೆಕ್ಟ್. ಈಗ ಪ್ರಪಂಚ ಇಲ್ಲ ಅಂತ ಆಯ್ತು. ಹೋಗ್ಲಿ, ಅಲ್ಲಿ ನಾನು, ಅರಿವು, ವಿಷಯ ತ್ರಿಪುಟಿ ಇರುತ್ತಾ? ಇಲ್ಲ. ತ್ರಿಪುಟಿ ಅಂತಂದ್ರೆ ಏನು? ಪ್ರಮಾತೃ, ನಾಮ ರೂಪ. ಪ್ರಮಾತೃ, ಪ್ರಮೇಯ, ಪ್ರಮಾಣ. ಅರಿಯುವ ವಸ್ತು, ಅರಿಯೋನ ನಾನು, ಅರಿವು, ಕ್ರಿಯೆ ಮೂರು ಇರ್ಬೇಕು. ತ್ರಿಪುಟಿ ಅಂದ್ರೆ ಅದು. ಅದಕ್ಕೆ ಕನ್ನಡದಲ್ಲಿ ಮುಕ್ಕುಪ್ಪೆ ಅಂತಾನು ಹೇಳ್ತಾರೆ. ಕರೆಕ್ಟ್. ಅಲ್ಲಿ ತ್ರಿಪುಟಿ ಇರೋದಿಲ್ಲ. ಇನ್ನೊಂದ್ಸರಿ ಹೇಳಿ ಕೃಷ್ಣ, ತ್ರಿಪುಟಿ ಅಂತಂದ್ರೆ ಏನ್ ಹೇಳ್ತೀರಿ? ಇನ್ನೊಂದ್ಸರಿ ಹೇಳಿ ನೀವು. ಜ್ಞಾನಾಗ್ನೇಯ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಜ್ಞಾತೃ ಜ್ಞಾನಾಗ್ನೇಯ. ಕರೆಕ್ಟ್. ಪ್ರಮಾತೃ ಪ್ರಮೇಯ. ಓಕೆ. ಅಕಸ್ಮಾತ್ ಅನುಭೋಗ್ಸತರ ಆದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯ, ಅದು ಜ್ಞಾನ ಆಯ್ತು. ಇನ್ನೊಂದು ಕರ್ತೃ ಕರ್ಮ ಕ್ರಿಯೆ ಅಂತಂದ್ರೆ ಕೆಲಸ ಮಾಡಿದ್ದಾಯ್ತು. ನಾನು ಅಕಸ್ಮಾತ್ ಮಾವನನ್ನು ತಿಂತೀನಪ್ಪ, ಸುಖನ ಅನುಭವಿಸ್ತೀನಿ, ಆವಾಗ ಅದಕ್ಕೇನ್ ಮಾಡ್ಬೇಕು? ಅದಕ್ಕೇನ್ ಹೇಳ್ಬೇಕು? ಅಲ್ಲೂ ತ್ರಿಪುಟಿನೇ. ಭೋಕ್ತೃ ಭೋಗ್ಯ. ಕರೆಕ್ಟ್ ಹೇಳಿ. ಕರೆಕ್ಟ್. ಭೋಗ್ಯ ಭೋಗ ಅಷ್ಟೇ. ಹಾಗೆ ಭೋಕ್ತೃ ಅಂದ್ರೆ ಪ್ರಮಾತೃಗೆ ಭೋಕ್ತೃ ಅಂತ ಹೇಳ್ತಾರೆ. ಭೋಗ್ಯ ಯಾ ಅಂತಂದ್ರೆ ವಿಷಯಗಳು, ಆಬ್ಜೆಕ್ಟ್ಸ್. ಭೋಕ್ತೃ ಭೋಗ, ಅದು ಆ ಮಧ್ಯದಲ್ಲಿ ಆ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀವಿ. ಅದು ಇಷ್ಟು ಸೇರಿ ಮೂರು ತ್ರಿಪುಟಿ ಅಂತ ಕರಿತೀವಿ.
ಇದು ಗೊತ್ತಾಯ್ತು ಇವಾಗ. ಅದು ಗಾಢನಿದ್ರೆಯಲ್ಲಿ ಇರಲ್ಲ ಅಂತ ಹೇಳಿದ್ರು. ಪ್ರಪಂಚ ಇರೋದಿಲ್ಲ, ತ್ರಿಪುಟಿ ಇರೋದಿಲ್ಲ, ಹೋಗ್ಲಿ ದಿಟ ಸಟೆ. ನಿಜವಾದ ದಿಟ ಸಟೆ ಅಂತಂದರೆ ಇಲ್ಲಿ ಇವಾಗ ಉದಾಹರಣೆಗೆ ದೃಶ್ಯ ಪ್ರಪಂಚದಲ್ಲಿ ಎರಡು ಇರುತ್ತೆ. ಯಾವುದದು ಅಂದರೆ ಹಾವು ಹಗ್ಗ, ಅದನ್ನು ಯಾವ ಅನುಭವ ಅಂತಾರೆ, ಅಥವಾ ಬರೀ ಹಗ್ಗ, ಅದನ್ನು ಏನಂತ ಕರೀತಾರೆ ನಾನೇ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾದರೆ ಹೇಳಿ. ಇವಾಗ 3 ಅರಿವುಗಳಿದೆ. ಗಾಢನಿದ್ರೆಯಲ್ಲಿ ಆ 2 ಥರ ಅರಿವುಗಳು ಇರೋಲ್ಲ. ದಿಟ ಸಟೆ ಅಂದರೆ ಆ ಅರ್ಥ ತಗೋಬೇಕು. ಯಾವುದದು? ಹಗ್ಗ ವ್ಯವಹಾರಕ್ಕೆ ಬರೋದು, ವ್ಯಾವಹಾರಿಕ ಅರಿವು. ಆಮೇಲೆ ಇನ್ನೊಂದು ಹಾವು ಕಾಣಿಸ್ತಾ ಇರಲ್ವಲ್ಲ, ಅದರಿಂದ ಅದು ಪ್ರಾತಿಭಾಸಿಕ ಅರಿವು. ಅಷ್ಟೇ. ಇವಾಗ ಅವೆರಡೂ ನಿದ್ದೆಯಲ್ಲಿ ಇರುತ್ತಾ ಅಂತ ಪ್ರಶ್ನೆ. ಇಲ್ಲ, ಇರೋದಿಲ್ಲ. ಮತ್ತೆ ಹಾಗಾದ್ರೆ ನಿದ್ದೆಯಲ್ಲಿ ಯಾವ ಅರಿವಿರುತ್ತೆ? ಶುದ್ಧ ಅರಿವು, ತಾನಾಗಿರುವ ಅರಿವು. ಹೌದು, ಬರೀ ಅರಿವು, ಶುದ್ಧ ಅರಿವು, ಆತ್ಮ, ಏನ್ ಬೇಕಾದ್ರೂ ಕರೀರಿ. ಆನಂದ, ಇರುವು, ಅರಿವು, ಆನಂದ, ನನ್ನ ನಿಜವಾದ ಸ್ವರೂಪ, ಏನ್ ಬೇಕಾದ್ರೂ ಕರ್ಕೊಳ್ರಿ. ಒಟ್ನಲ್ಲಿ ಅಲ್ಲಿ ಪ್ರಪಂಚ ಇರೋದಿಲ್ಲ, ತ್ರಿಪುಟಿ ಇರೋದಿಲ್ಲ, ಅಲ್ಲಿ ಇದು ಇರೋದಿಲ್ಲ. ಇಷ್ಟು ಇರಲ್ಲ ಅಂತ ಆಯ್ತು. ಅಲ್ಲಿ ವಿಷಯಗಳು, ಅರಿವುಗಳು, ನಿಜ ಸುಳ್ಳು ಎಂಬ ವಿಂಗಡವೇ ಇಲ್ಲದ ಅವಸ್ಥೆಯಾದರೂ ಇವಿಷ್ಟೂ ಏನೂ ಇರಲ್ಲ ಅಂತ ಆಯ್ತು. ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿರುತ್ತೆ ಅಂತ ಆಯ್ತು. ದೃಶ್ಯ ಪ್ರಪಂಚ ಅಂತಂದ್ರೆ ಎಚ್ಚರ, ಕನಸು, ಆದರೆ ನಿದ್ದೆಯಲ್ಲಿ ಇರೋಲ್ಲ ಅಂತ ಆಯ್ತು. ಹಾಗಾದ್ರೆ ಸ್ವಾಮಿ ಏನೂ ಇರಲ್ಲ ಅಂತ ಹೇಳ್ತೀರಾ, ಅಲ್ಲಿ ನಾವು ಇರಲ್ಲ ಅಂತ ಹೇಳ್ಬಿಡೋಣ ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಏನೂ ಇಲ್ಲ ಅಂತಾನೆ ಹೇಳ್ಬೇಡ, ನಾವು ಇರಲ್ಲ ಅಂತಾನೆ ಹೇಳ್ಬೇಡ, ಆಗುತ್ತಾ? ಸೌಭಾಗ್ಯ ಆರ್ ಮತ್ ನೀವು ತೆಗಿಬೇಡಿ ಸೌಭಾಗ್ಯ ಅವರೇ. ಓಕೆ, ಈಗ ಅಲ್ಲಿ ಏನು ಇಲ್ಲ ಅಂತ ಹೇಳ್ಬೇಡ, ಹೇಳ್ಬೋದಾ? ಏನು ಇಲ್ಲ ಹೇಳಕ್ಕಾಗಲ್ಲ. ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಇದ್ವಿ ಅಲ್ಲಿ ಅಂತ, ಅರಿವು ಇತ್ತು ಅಂತ ಗೊತ್ತಾಗುತ್ತೆ. ಈಗ ನಾನಿದ್ದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅಲ್ಲಿ ನಾನಿದ್ದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹೆಂಗೆ ಹೇಳ್ತೀರಾ ನಾನಿದ್ದೆ ಅನ್ನೋದಕ್ಕಲ್ಲಿ ನಿದ್ದೆಯಲ್ಲಿ? ಎಚ್ಚರ ಆದ್ಮೇಲೆ ಸರಿ, ನೀವು ಎದ್ಮೇಲೆ ಅಲ್ಲಿ ನಾನಿದ್ದೆ ಅಂತ ಹೇಳ್ತೀರಾ? ಹೇಗೆ ಹೇಳ್ತೀವಿ ನಾವು ನಾನಿದ್ದೆ ಅನ್ನೋದಕ್ಕಲ್ಲಿ? ಏನಿದೆ ಪ್ರೂಫು? ಅನುಭವ. ಏನು ಅನುಭವ ಇದೆ ಅಲ್ಲಿ? ಆನಂದದ ಅನುಭವ, ಸ್ವರೂಪದ ಅನುಭವ ಆಗುತ್ತೆ. ಅಲ್ಲಿ ಇವು ಯಾವುದು ಬಂದಿರಲಿಲ್ಲ ಅಂತ ಯಾವುದರಿಂದ ಗೊತ್ತಾಯ್ತೋ ಅದಿದ್ವಿ. ಇವಾಗ ಪ್ರಪಂಚ ಬರಲಿಲ್ಲ, ದಿಟಾಸಟೆ ಬರಲಿಲ್ಲ, ತ್ರಿಪುಟಿ ಬರಲಿಲ್ಲ, ವಿಷಯ ಅರಿವುಗಳು ಯಾವುದು ಬರಲಿಲ್ಲ ಅಂತ ಯಾತ್ರಿಂದ ಗೊತ್ತಾಯ್ತೋ ಅದರಿಂದ ನಾನು ಅಲ್ಲಿದ್ದೆ, ನಿದ್ದೆಯಲ್ಲಿ ನಾನು ಇದ್ದೆ. ಇವರು ಕೈಬಲ್ಯನಾದ್ರು ತುಂಬ ಚೆನ್ನಾಗಿ ಬರೀ ಹೇಳ್ತಾರೆ ಅವರು. ನಿದ್ದೆ ಅಂದರೆ ನಾನು ಇದ್ದೆ, ನಾನು ಇಲ್ಲ ಅಂತ ಯಾರು ಹೇಳಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೊಳೆ ನರಸೀಪುರ ಸ್ವಾಮಿಗಳು ಹಾಸ್ಯ ಮಾಡ್ತಾರೆ. ಯಾರಾದರೂ ಮನೆಗೆ ಹೋಗಿರ್ತೀವಿ, ನಿಮಗೆ ಮಲ್ಕೊಳ್ಳೋದಕ್ಕೆ 2 ದಿನ ಬೇಕಾ, ರೆಗ್ ಬೇಕಾ ಅಂತ ಕೇಳಿದಾಗ, ಅಯ್ಯಯ್ಯೋ ಬೇಡಿ ಅಮ್ಮ, ಮಲ್ಕೊಂಡ್ರೆ ನಾನು ಇಲ್ದಂಗೆ ಆಗ್ಬಿಡ್ತೀನಿ, ಏನು ಕೊಡ್ಬೇಡಮ್ಮ, ಮಲಗಲ್ಲ ಅಂತ ಯಾರಾದರೂ ಹೇಳ್ತಾರ? ಯಾರೂ ಹೇಳಲ್ಲ. ಮತ್ತಿನ್ನೇನು ಹೇಳ್ತೀವಿ? 2 ದಿನ ಕೊಡಿ, AC ಆನ್ ಮಾಡಿ, ಕರ್ಟನ್ ಇದೆಯಾ, ಪರ್ದ ಇದೆಯಾ, ಆಮೇಲೆ ಒದ್ಕೊಳಕ್ಕೆ ರತ್ನ ಕಂಬಳಿ, ಹಿಂಗೆಲ್ಲ ಕೇಳ್ತೀವಿ. ಯಾಕೆ ಅಂದರೆ ನಾವು ಮಲಗಿದ್ರೆ ಇಲ್ದಂಗೆ ಹಾಕೋದಿಲ್ಲ, ನಾವು ಇರ್ತೀವಿ. ಹೇಳಬೇಕು ಅಂತಂದರೆ ನಮ್ಮ ನಿಜವಾದ ಸ್ವರೂಪದಲ್ಲಿರ್ತೀವಿ, ಎಲ್ಲವನ್ನು ಕೊಡುಕೊಂಡಿರ್ತೀವಿ. ಆದ್ದರಿಂದ ಅಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಇದಕ್ಕಿಂತ ಇನ್ನೊಂದು ಅವಸ್ಥೆ ಇಲ್ಲ. ಸರಿ, ನಾವು ನಿದ್ದೆಯಲ್ಲಿ ಇರ್ತೀವಿ, ಹಾಗಾದರೆ ಎಚ್ಚರ ಕನಸಿನಲ್ಲಿ ನಾವು ಇರೋಲ್ಲ ಅಂತ ಹೇಳ್ಬಿಡೋಣ, ಹೇಳ್ಬೋದಾ?
ಎಚ್ಚರ ಕನಸಲ್ಲೂ ಇರ್ತೀವಿ. ಅಷ್ಟೇ. ಎಚ್ಚರ ಕನಸಿನಲ್ಲಿ ಇರ್ತೀವಿ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಹೇಳ್ತೀರಾ ಎಚ್ಚರದಲ್ಲಿ ಇದ್ದೀರಾ ಅಂತ ಹೆಂಗೆ ಹೇಳ್ತೀರಾ? ಫಸ್ಟ್ ನನಗೆ ಹೇಳ್ರಿ. ನಾನು ಹೆಂಗೆ ಹೇಳಿದ್ರೆ ನನಗೆ ನಂಬಿಕೆ ಬರ್ಬೇಕು ನಾನಿದ್ದೆ ನನಗೆ ಎಚ್ಚರದಲ್ಲಿ. ಅರಿವು ಯಾವಾಗ್ಲೂ ಇರುತ್ತೆ, ಅದು ಬದಲಾಗೋದಿಲ್ಲ, ಮಾರ್ಪಾಡು ಹೊಂದೋದಿಲ್ಲ. ನೀವು ಹೇಳ್ತೀರಾ, ನನಗೆ ತೋರಿಸಿ ಅದು ಹೆಂಗೆ ಅಂತ. ನನಗೆ ಹೆಂಗೆ ನೀವು ನಾನು ಇದ್ದೀನಿ ಅಂತ ಹೆಂಗೆ ಹೇಳ್ತೀರಾ? ನೀವೇನೋ ಥಿಯರಿ ಹೇಳ್ತಾ ಇದ್ದೀರಾ, ಅರಿವಿರುತ್ತೆ, ಎಲ್ಲ ಅದು ಮಾರ್ಪಾಡಾಗೋದಿಲ್ಲ, ಏನು ಬೇಕಾದರೂ ಹೇಳಿ. ಈಗ ನನಗೆ ಎಚ್ಚರದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೆಂಗೆ ತೋರಿಸ್ತೀರಾ? ಹೋಗಿ ನಿದ್ರೆಯಲ್ಲಿ ಹೆಂಗೆ ತೋರಿಸ್ತೀರಾ? ನಿದ್ರೆಯಲ್ಲಿ ಪರಮಾತ್ಮ ಇರ್ತಾನ ಇರಲ್ವಾ? ನಮ್ಮ ನಿಜವಾದ ಸ್ವರೂಪ ಇರುತ್ತಾ ಇಲ್ವಾ? ಇರುತ್ತೆ. ಇರುತ್ತೆ. ನಾನು ಹೇಗೆ ಅಂತ ಕೇಳ್ತೀನಿ. ಹೆಂಗೆ ಹೇಳ್ತೀರಾ? ಹೆಂಗೆ ಪ್ರೂವ್ ಮಾಡ್ತೀರಾ? ಪ್ರೂವ್ ಮಾಡಬೇಕು. ಹೆಂಗೆ? ಪ್ರಯತ್ನ ಮಾಡಿ. ತಪ್ಪಾದ್ರೆ ಆಗಲಿ, ಏನು ಯೋಚನೆ ಮಾಡಬೇಡಿ, ಹೇಳಿ. ಅಲ್ಲಿ ಎರಡು ಇರೋದಿಲ್ಲ, ನಾನು ಬೇರೆ ಅರಿಯೋದು ಅಂತ. ಅದರಿಂದ ಅಲ್ಲಿ ಇರ್ತೀವಿ ಅಂತ ಎಚ್ಚರವಾದ್ಮೇಲೆ ಗೊತ್ತಾಗುತ್ತೆ. ನೀವು ಥಿಯರಿ ಹೇಳ್ತಾ ಇದ್ದೀರಾ, ನಾನು ಥಿಯರಿ ಕೇಳೋದಿಲ್ಲ. ನನಗೆ ಕನಸಿನಲ್ಲಿ ನಾನಿದ್ದೆ, ಕನಸಿನಲ್ಲಿ ಆತ್ಮನಾಗಿದ್ದೆ, ಹೆಂಗೆ ಹೇಳ್ತೀರಾ? ಅರಿವಾಗಿದ್ದೆ, ಹೆಂಗೆ ಹೇಳ್ತೀರಾ? ನನಗೆ ಹೆಂಗೆ ಹೇಳಿದ್ರೆ ನಂಬಿಕೆ ಬರುತ್ತೆ. ನೀವೇನು ಹೇಳ್ತೀರೋ ಅದೆಲ್ಲ ಥಿಯರಿ ಆಯ್ತು, ನಾನು ನಂಬಲ್ಲ. ಹೆಂಗೆ ಹೇಳ್ತೀರಾ? ಈಗ ಕನಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತೀರಾ, ಮಾಡ್ತಿರೋ ಇಲ್ವೋ? ಮಾಡ್ತೀರ? ಕನಸು ಮಾಡ್ತೀರಾ? ಯಾರು ಕಂಡವ್ರು? ಯಾರು ಕನಸನ್ನ? ನಾನೇ ಕಂಡಿದ್ದು ಅಂತ ಹೇಳ್ತೀವಿ. ನಾನು ಅಂತ ಸೇರೆ, ಆದರೆ ಯಾರು ಕಂಡಿದ್ದದನ್ನ? ಇರ್ಲಿ, ಜನರಲ್ ಆಗಿ ನಾನೇ ಕಂಡಿದ್ದು ಅಂತಾರೆ, ಅದು ಬಿಟ್ಬೇಡ. ಇಲ್ಲಿ ನಮಗೆ ಕನಸನ್ನು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಈಗ ಕನಸನ್ನ ಯಾರು ಕಂಡಿರ್ತಾರೋ ಅವನೇ ಎಕ್ಸ್ಪ್ಲೈನ್ ಮಾಡ್ಬೇಕು ತಾನೆ. ಅರಿವಿಂದನೇ ಎಕ್ಸ್ಪ್ಲೈನ್ ಮಾಡೋದು. ಅರಿವಿತ್ತು ಅಲ್ಲಿ. ಕರೆಕ್ಟು. ಈಗ ಪ್ರಶ್ನೆ, ಕನಸನ್ನ ಕಂಡಿದ್ಯಾರು? ಅರಿವು. ನಾನು ಹೇಳ್ತೀನಪ್ಪ, ಅಲ್ಲಿ ನಾನೇ ಇದ್ದಿದ್ದು ಅಂತ ಅವನು ಹೇಳ್ತಾನೆ ಅಂತಂದ್ರಲ್ಲ, ಆವಾಗ ಎಚ್ಚರದವನೇ ಇರ್ತಾನಲ್ಲಿ, ಜನಕ ಮಹಾರಾಜನೇ ಇರ್ತಾನೆ ಕನಸಿನಲ್ಲಿ. ಅದರಿಂದ ಅವನೇ ಕಂಡಿರೋದು, ಅವನು ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ. ಅವಾಗೇನು ಮಾಡ್ತೀರಾ? ಅವನು ಹಂಗೆ ಅಂತಾನೆ, ಒಬ್ರು ಹಂಗೆ ಉತ್ತರ ಕೊಡ್ತಾರೆ, ನೀವೇನು ಹೇಳ್ತೀರಾ? ನಾನೇ ಉತ್ತರ ಕೊಡ್ತೀನಿ. ಹಂಗೆ ಕನಸಿನಲ್ಲಿ ಗೊತ್ತಾಗೋದಿಲ್ಲ ಜನಕ ಮಹಾರಾಜ ಅಂತ ಹೇಳಕ್ ಆಗೋದಿಲ್ಲ. ಏನಂದ್ರಿ? ಕನಸಿನಲ್ಲಿ ಗೊತ್ತಿರಲ್ಲ ಜನಕ ಮಹಾರಾಜ ಅಂತ, ಅವ್ನಿಗೆ ಹೇಳಕ್ ಆಗೋದಿಲ್ಲ. ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್, ಕನಸಿಗೆ ಜನಕ ಮಹಾರಾಜ ಹೋಗಕ್ ಬರುತ್ತಾ? ಅವನಿಗೆ ಪಾಸ್ಪೋರ್ಟ್ ಇದೆಯಾ? ಟಿಕೆಟ್ ಇದೆಯಾ? ಇಲ್ಲ. ಇಲ್ಲ, ಅಷ್ಟೇ ಬೇಕಾಗಿರೋದು. ಹೋಗ್ಲಿ, ಜನಕ ಮಹಾರಾಜ ಹೋಗದೆ ಇದ್ರೆ ಹೋಗ್ಲಿ, ಮತ್ತು ಅವನ ಜೊತೆಲಿ ಇನ್ನೇನಾದ್ರೂ ಹೋಗುತ್ತಾ? ಎಚ್ಚರದಿಂದ ಏನಾದ್ರೂ ತಗೊಂಡೋಗಕ್ಕಾಗುತ್ತಾ ಕನಸಿಗೆ? ಇಲ್ಲ. ಇಲ್ಲ. ಈಗ ನಾನು ಪ್ರಶ್ನೆ ನಾನು ಇನ್ನೊಂದು ಕೇಳ್ತೀನಿ. ಹಾಗಾದ್ರೆ ಕನಸನ್ನು ಕಂಡಿದ್ದು ಭಿಕ್ಷುಕ, ಆದ್ದರಿಂದ ಭಿಕ್ಷುಕ ಕಂಡಿದ್ದಾನೆ, ಆತ್ಮನವರೆಗೂ ಯಾಕೆ ಹೋಗ್ತೀರಾ ಸರ್? ಕನಸಿನಲ್ಲಿ ಭಿಕ್ಷುಕ ಇದ್ದಿದ್ದು, ಆದ್ದರಿಂದ ಅವನು ಭಿಕ್ಷುಕ ಕಂಡಿದ್ದಾನೆ ಕನಸನ್ನ, ಅವನೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅಂತೀನಿ ನಾನು. ನೀವೇನು ಹೇಳ್ತೀರಾ? ನೀವೇನೋ ಆತ್ಮಗಿತ್ ಅಂತಾರೆ, ನಾನು ನಂಬಲ್ಲ. ಕನ್ಸನ್ ಮನ್ಸು ಎಚ್ಚರಕ್ಕೆ ಬರಕ್ಕಾಗಲ್ಲ, ಆ ಭಿಕ್ಷುಕ ಇಲ್ಲಿ ಬಂದು ಹೇಳಕ್ ಆಗಲ್ಲ. ಅದು ಇಂಪಾರ್ಟೆಂಟು. ಇದನ್ನು ಹಿಡ್ಕೊಳ್ರಿ ಭದ್ರವಾಗಿ, ಮರಿಬೇಡ್ರಿ. ಇಲ್ಲಿ ಆತ್ಮ ಕಂಡಿದ್ದಾನೆ ಸರಿ, ಪ್ರತಿಯೊಂದು ಆತ್ಮಂದೇ ಅನುಭವ, ಇಲ್ಲ ಅನ್ನಲಿಲ್ಲ. ಗಾಢ ನಿದ್ರೆಯಲ್ಲಿ ನಮಗೆ ಪ್ರಶ್ನೆ ಇಲ್ಲ, ಇದ್ದಿದ್ದೇ ಆತ್ಮ. ಟಕ್ ಅಂತ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈಗ ಎಚ್ಚರ ಕನಸುಗಳಲ್ಲಿ ಆತ್ಮ ಅನಾತ್ಮ ಕಲಬೇರಿಕೆ ಆಗಿದೆ. ನೀವು ಆತ್ಮ ಅಂತಾನೆ, ಇಲ್ಲಪ್ಪ ನಾನು ಅನಾತ್ಮ ಅಂತ ಹೇಳ್ತೀನಿ, ಅದನ್ನು ಪ್ರೂವ್ ಮಾಡಬೇಕು. ನೋಡ್ರಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಎಂಥ ಪಾಯಿಂಟು. ಬಾ,
ನನಗೆ ಮೊದಲನೇ ಸರಿ ಕೇಳಿದಾಗ ಥ್ರಿಲ್ ಅನ್ನಿಸ್ತು. ಅಲ್ಲಿ ಜನಕ ಮಹಾರಾಜ ಸಾರಿ ಆ ಕನಸು ಕಂಡಿದ್ಯಾರು? ಭಿಕ್ಷುಕ. ಈಗ ಭಿಕ್ಷುಕ ಏನಾದರೂ ಎಚ್ಚರಕ್ಕೆ ಬಂದು ಹೇಳಕ್ ಸಾಧ್ಯ ಇದೆಯಾ? ಅವನಿಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಏನಾದರೂ ಪಾಸ್ಪೋರ್ಟ್ ಇದೆಯಾ, ವೀಸಾ ಇದೆಯಾ? ಏನಿಲ್ಲ. ಈಗ ಅವನು ಬರೋಕ್ಕಾಗಲ್ಲ. ಹೋಗ್ಲಿ ಕನಸಿನಿಂದ ಏನಾದರೂ ಎತ್ಕೊಂಡ್ಬರೋಕ್ಕಾಗತ್ತಾ? ಹೋಗಿ ಅವನ ಮನಸ್ಸು ಇನ್ನೇನಾದರೂ ಬಂದು ಹೇಳಕ್ಕೆ ಆಗುತ್ತಾ? ಆಗೋದಿಲ್ಲ. ಹೋಗ್ಲಿ ಇಲ್ಲಿ ಹೇಳ್ತಾ ಇರೋದು ಜನಕ ಮಹಾರಾಜ. ಯಾರೋ ಜನಕ ಮಹಾರಾಜ, ಎಚ್ಚರದಲ್ಲಿರೋ ಜನಕ ಮಹಾರಾಜ. ನಾನು ಕನಸು ಬಿದ್ದಿದ್ದಾಗ ಕನಸಿನಲ್ಲಿ 12 ವರ್ಷಗಳ ಕಾಲ ಬರಗಾಲ ಭಿಕ್ಷೆ ಎತ್ತುತ್ತಾ ಇದ್ದೆ ಅಂತ ಹೇಳ್ತಾನಲ್ಲ, ಆದ್ರಿಂದ ಜನಕ ಮಹಾರಾಜನೇ ಕಂಡಿದ್ದಾನೆ ಅಂತಂದ್ರೆ ಜನಕ ಮಹಾರಾಜ ಅಲ್ಲಿಗೆ ಹೋಗಕ್ಕಾಗುತ್ತಾ? ಆಗೋದಿಲ್ಲ. ನಾನು ಹೇಳ್ತೀನಪ್ಪ, ಜನಕ ಮಹಾರಾಜ ಹೋಗಕ್ಕಾಗುತ್ತೆ. ಇವಾಗ ಏನು ಮಾಡ್ತೀರಾ? ನಾನು ಹೇಳ್ತೀನಿ ಜನಕ ಮಹಾರಾಜ ಹೋಗಕ್ಕಾಗುತ್ತೆ ಕನಸಿಗೆ ಅಂತೀನಿ. ಅದು ಹೆಂಗಿಲ್ಲ ಅಂತೀರಿ ನೀವು? ಹೆಂಗಿಲ್ಲ ಅಂತೀರಾ? ಜನಕ ಮಹಾರಾಜ ಕನಸಲ್ಲಿ ಭಿಕ್ಷೆ ಬೇಡಬಾರ್ದಿತ್ತು. ಎಕ್ಸಾಕ್ಟ್ಲಿ, ಇದು ಪಾಯಿಂಟ್. ಹೆಂಗಿದೆ ನೋಡ್ರಿ, ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಬೈ ಚಾನ್ಸ್ ಜನಕ ಮಹಾರಾಜ ಕನಸ್ಗೆ ಹೋಗ್ಬಿಟ್ರೆ, ಈಗ ತಾನೇ ನಾನು ಎಚ್ಚರದಲ್ಲಿ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೀನಿ, ನನಗೆ ಹೊಟ್ಟೆ ಹಸಿವಿಲ್ಲ, ಅದರಲ್ಲಿ ನಾನು ರಾಜ, ನಾನು ಯಾಕೆ ಭಿಕ್ಷೆ ಎತ್ತಬೇಕು ಅಂತ ಅವನು ಎತ್ತಬಾರ್ದು ಅಲ್ಲಿ. ಅಂದರೆ ಎಚ್ಚರದ ಮನಸ್ಸು ಕನಸ್ಗೆ ಹೋಗಿದ್ರೆ ಗೊತ್ತಿರುತ್ತೆ ಅವನಿಗೆ. ನಾನು ಈಗ ತಾನೇ ಊಟ ಮಾಡಿದ್ಯಾರೋ? ಎಚ್ಚರದ ಮನಸ್ಸು, ಎಚ್ಚರದ ಜನಕ ಮಹಾರಾಜ, ಮೃಷ್ಟಾನ್ನ ಭೋಜನ. ಅವನು ಹೋಗಕ್ಕಾಗತ್ತ ಅಲ್ಲಿಗೆ? ಹೋಗಕ್ಕಾಗಲ್ಲ. ಆದ್ದರಿಂದ ಅವನಿಗದರ ನೆನಪು ಕಿಂಚಿತ್ತಿರಲ್ಲ. ನೋಡ್ರಿ ಹೆಂಗಿದೆ ಇಲ್ಲಿ ಅನಾತ್ಮ ಅಥವಾ ಜನಕ ಮಹಾರಾಜ ಅನ್ನೋ ಅದರ ಪೂರ್ತಿ ಸೆಟ್ಟು ಕನಸಕ್ಕೆ ಬರಲ್ಲ. ಅಲ್ಲಿರೋ ಭಿಕ್ಷುಕ ಎಚ್ಚರಕ್ಕೆ ಬರೋಕ್ಕಾಗೋಲ್ಲ. ಹಾಗಾದರೆ ಎರಡಕ್ಕೂ ಕಾಮನ್ ಫ್ಯಾಕ್ಟ್ರಾಗಿ ಯಾರು ಇರ್ತಾರೋ ಅವರೇ ನೋಡಿರ್ಬೇಕು, ಅವರೇ ಹೇಳಬೇಕು. ಇದು ಐ ಥಿಂಕ್ ಚೆನ್ನಾಗಿ ಅರ್ಥ ಆಯಿತು ಅನಿಸುತ್ತೆ. ಹಿಂಗೆ ಮೇಲಕ್ಕೆ ಹಾಕಬೇಕು, ಇದು ಪಾಯಿಂಟ್. ಓಕೆ, ಅರ್ಥ ಆಯ್ತು ಇವಾಗ. ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಯಾರಿಲ್ಲಿ? ನಾನು ಭಿಕ್ಷೆ ಎತ್ತುತ್ತಾ ಇದ್ದೆ ಅಂತ ಜನಕ ಮಹಾರಾಜ ತಾನೆ. ಹಾಗಾದರೆ ಜನಕ ಮಹಾರಾಜ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನಲ್ಲ, ಮತ್ತೆ ಕಂಡಿದ್ದ ಆತ್ಮ ಅಂತೀರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಜನಕ ಮಹಾರಾಜ. ಇದು ಹೇಗೆ ಸಾಧ್ಯ? ನನ್ನ ಪ್ರಶ್ನೆ. ಆ ಅರಿವಿನ ಬೆಳಕಿ, ಅರಿವಿನ ಸಾಲ ತಂದು ಹೇಳ್ತಾ ಇದ್ದಾನೆ. ಶುದ್ಧ ಅರಿವು. ನೀವು ಸಾಲಾಗಿಲ್ಲ ಹೇಳ್ತೀರಾ, ನಾನು ಒಪ್ಪಲಪ್ಪ. ಈಗ ಎಕ್ಸ್ಪ್ಲೈನ್ ಮಾಡಿದ್ಯಾರು? ಅವ್ರು ಹೇಳ್ತಿರೋದು ಎಚ್ಚರದಲ್ಲಿ ಇದ್ಕೊಂಡು ಹೇಳ್ತಿರೋದು ಅಷ್ಟೇ. ಕರೆಕ್ಟು. ಎಚ್ಚರದಲ್ಲಿ ಜನಕ ಮಹಾರಾಜ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಯಾರಿಗೆ? ಗುರುಗಳಿಗೆ. ನಾನು ಕನಸಿನಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದೆ ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಜನಕ ಮಹಾರಾಜ. ಆದ್ರಿಂದ ಜನಕ ಮಹಾರಾಜನೇ ಕಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ನಾನು. ನೀವು ಹೇಳಿದ್ರಿ ಅವನು ಕನ್ಸಕ್ಕೆ ಬರೋಲ್ಲ ಅಂತ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನಲ್ಲ. ಇವಾಗ ಇದೇ ಬಾಯಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೋ ಇಲ್ವೋ? ಇದು ಹೇಗೆ ಸಾಧ್ಯ? ಮೂರು ಅವಸ್ಥೆಯಲ್ಲೂ ಸಮವಾಗಿ ಗಾಢನಿದ್ರೆಯಲ್ಲಿ, ಎಚ್ಚರದಲ್ಲಿ, ಕನ್ಸಲ್ಲಿ ಅರಿವು ಇದ್ದೇ ಇರ್ತೈತೆ. ಆದ್ರಿಂದ ಹೇಳ್ತಾನೆ. ಅಸರೆ ಅರಿವಿರ್ತಾನೆ, ಎಲ್ಲ ಒಪ್ಕೊಂತೀನಿ. ನಮ್ಗಿನ್ನೂ ಕ್ಲಿಯರ್ ಆಗಬೇಕಪ್ಪ. ಅದಕ್ಕೆ ಒಂದು ಕಥೆ ಹೇಳಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕಂಡವ್ರು ಯಾರು? ಆತ್ಮ. ಹಾಗಾದರೆ ಎಕ್ಸ್ಪ್ಲೈನ್ ಮಾಡೋದು ಆತ್ಮನ ಅಲ್ಲ, ಜನಕ ಮಹಾರಾಜ ಬಾಯಿಂದ ಹೇಳ್ತಾ ಇದ್ದಾನೆ ಅವನು. ಹೆಂಗಿದೆ ನೋಡ್ರಿ. ಹಾಗಾದರೆ ಕಂಡವ್ರು ಯಾರು? ಆತ್ಮನೇ. ಎಲ್ಲ ಅರ್ಥ ಆಯ್ತು ನನಗೆ. ಬಟ್ ಈ ಮಧ್ಯದಲ್ಲಿ ಈ ಒಂದು ಪ್ರಶ್ನೆ ಬರುತ್ತೆ, ಇದಕ್ಕೆ ಉತ್ತರ ಬೇಕು ನನಗೆ. ಅದೇ ಕೋತಿ ಬೆಣ್ಣೆ ತಿನ್ಬಿಟ್ಟು ಮೇಕೆಗೆ ಮೂತಿಗೆ ಮೆತ್ತಂಗೆ ಕಂಡಿದ್ದ ಆತ್ಮ ಇದು ಅದರಿಂದ ತಿಳ್ಕೊಂಡಂಗೆ ಇದು ತಾನೇ ನೋಡ್ದಂಗೆ ಇದೇ ಹೇಳ್ಬಿಡತ್ತೆ ಅಷ್ಟೇ. ಇದು ನೋಡಿಲ್ಲ ಆಕ್ಚುಲಿ. ಕರೆಕ್ಟ್. ಇದನ್ನ ತಗೊಂಡ್ಬರ್ಬೇಕಲ್ಲಿ. ನಮ್ಮ ಮನಸ್ಸಿನಲ್ಲಿ ಪಾಯಿಂಟ್ ಬಂತು ಅಂದರೆ ನಮ್ಗೆ ಇನ್ನೂ ಕ್ಲಿಯರ್ ಆಗಿಬಿಡುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಒಂದ್ಸಾರಿ ಬೆಣ್ಣೆ ಮಾರೋದಕ್ಕೆ ಅಂತ ಒಬ್ಬ ಬಂದ. ಅವನ ಹತ್ರ ಮೈಸೂರು ಬೆಣ್ಣೆ, ಹೊಳೆನರಸೀಪುರದ ಬೆಣ್ಣೆ, ಬೆಂಗಳೂರು ಬೆಣ್ಣೆ, ತರಾವರಿ ಬೆಣ್ಣೆ ಇಟ್ಕೊಂಡು ಮಾರ್ತಾ ಇದ್ದಾನೆ. ಅವನು ಸ್ವಲ್ಪ ಚಿಲ್ಲರೆ ಬೇಕಾಗಿತ್ತು.
ಅವನೇನು ಮಾಡ್ದ, ಚಿಲ್ಲರೆ ತರಬೇಕು ಅಂತ ಒಂದು ಪಕ್ಕದ ಎದುರಂಗಡಿ ಪಕ್ಕದ ಅಂಗಡಿ ಸ್ವಲ್ಪ ದೂರ ಹೋದ. ಮೇಲ್ಗಡೆ ಒಂದು ಕೋತಿ ಕೂತ್ಕೊಂಡು ನೋಡ್ತಾ ಇತ್ತು. ಇವನು ಹೋಗಿದ್ದೆ ತರ ಕೆಳಗಡೆ ಬಂತು, ಇದ್ದಿದ್ದ ಬೆಣ್ಣೆನೆಲ್ಲ ಪಕ್ಕ 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 ತಿಂತು. ಅವನು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಸುತ್ತಲೂ ನೋಡ್ತು. ಪಕ್ಕದಲ್ಲಿ ಒಂದು ಮೇಕೆ ಕಟ್ಟಿದ್ದ ಒಂದು ಕಂಬಕ್ಕೆ, ಅಲ್ಲೇ ಹತ್ತಿರದಲ್ಲೇ ಒಂದು ಸ್ವಲ್ಪ ಬೆಣ್ಣೆ ತಗೊಂಡು ಆ ಮೇಕೆ ಮೂತಿಗೆ ಹಚ್ಚಿಬಿಟ್ಟು ಪಕ್ಕ ಪಕ್ಕ ಕೋತಿ ಹತ್ತು ಹೊರಟೋಯ್ತು. ಈಗ ಅವನು ಬಂದ, ನೋಡ್ದ, ಬೆಣ್ಣೆ ಖಾಲಿಯಾಗಿತ್ತು. ಸುತ್ತಲೂ ನೋಡ್ದ, ಮೇಕೆ ಮೂತಿ ಬೆಣ್ಣೆ ಆಗಿತ್ತು. ದೊಣ್ಣೆ ತಗೊಂಡ 4 ಬಾರಿಸ್ತಾ. ಯಾರಿಗೆ? ಮೇಕೆಗೆ. ಕತೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಹಿಂಗೆ ಹೇಳ್ಕೊಂಡು ನಗಿಸ್ಕೊಂಡು ಅವರು ನಗ್ಕೊಂಡು ನಮಗೆ ತಿಳಿಸ್ಕೊಡ್ತಾ ಇದ್ರು. ಈಗ ನೋಡ್ರಿ, ಮೇಕೆ ಬೆಣ್ಣೆ ತಿಂದಿದೀಯಾ? ತಿಂದಿಲ್ಲ. ಮತ್ತು ತಿಂದವ್ರು ಯಾರು? ಕೋತಿ. ಹೆಸರು ಬಂದಿದ್ದು ಯಾರಿಗೆ? ಮೇಕೆಗೆ. ಹಾಗೆಯೇ ಇದನ್ನು ಕಂಡವರು ಆತ್ಮ. ಆದರೆ ಆತ್ಮನಿಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟ್ಸ್ ಬೇಕು. ಅದಕ್ಕೋಸ್ಕರ ಆತ್ಮನು ಎಚ್ಚರದಲ್ಲಿ ನಾನು ಅನ್ನೋ ವೇಷ ಹಾಕ್ಕೊಂಡು, ಯಾವ ವೇಷ? ಜನಕ ಮಹಾರಾಜನ ವೇಷ ಹಾಕ್ಕೊಂಡು ಈ ಮನಸ್ಸನ್ನು ಉಪಯೋಗಿಸ್ಕೊಂಡು, ಯಾವ ಮನಸ್ಸು? ಎಚ್ಚರದ ಮನಸ್ಸನ್ನೇ, ಜನಕ ಮಹಾರಾಜನ ಮನಸ್ಸನ್ನೇ ಉಪಯೋಗಿಸ್ಕೊಂಡು ಎಚ್ಚರದ ಜನಕ ಮಹಾರಾಜನ ಬಾಯಿಂದ ಹೊರಪಡಿಸ್ತಾನೆ. ಬಾಯಿ ಹೆಂಗೆ ಅಂತಂದರೆ, ಜಸ್ಟ್ ಲೈಕ್ ನಾನು ಮೈಕ್ ಹಿಂದೆ ನಿಂತ್ಕೊಂಡು ಮಾತಾಡ್ತೀನಿ. ಮೈಕೆ ಮಾತಾಡುತ್ತಾ? ಮೈಕ್ ಯಾವತ್ತೂ ಮಾತಾಡೋದಿಲ್ಲ. ಮತ್ತು ಯಾರು ಮಾತಾಡ್ತಾ ಇರೋದು? ಮೈಕ್ ಹಿಂದೆಗಡೆ ಇರೋರು. ಹಾಗೆ ಜನಕ ಮಹಾರಾಜನ ಬಾಯಿ ಮಾತಾಡ್ತಾ ಇದ್ರು, ಹಿಂದೆಗಡೆ ಆತ್ಮ ಮಾತಾಡ್ತಾ ಇರೋದು. ಆದರೆ ಈ ಬಾಯನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೀಗೆ ಚೆನ್ನಾಗಿ ಮೇಲಕ್ಕೆ ಹಾಕ್ಕೋಬೇಕು. ಒಟ್ಟಿನಲ್ಲಿ ಇವಾಗ ನಮ್ಗೆ ಇವೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಆದ್ದರಿಂದ ಆತ್ಮನೇ ಕಂಡಿದ್ದು ಅಂದ್ರೆ ನಾವು ಹೀಗೆ ತೊಗೊಂಬರ್ಬೇಕು. ಅರ್ಥ ಆಯಿತು? ಎಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ವ ಅಲ್ಲಿ ಕೇಳಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋಣ ಇಲ್ಲಿ. ಆದ್ದರಿಂದ ಇಷ್ಟೆಲ್ಲ ಅರ್ಥ ಆಯಿತು. ಒಟ್ಟಿನಲ್ಲಿ ಏನಾಯಿತು? ಗಾಢನಿದ್ರೆಯಲ್ಲಿ ಯಾವ ಪ್ರಪಂಚ ಇರೋಲ್ಲ, ತ್ರಿಪುಟಿ ಇರೋಲ್ಲ, ಅಲ್ಲಿ ದಿಟ ಸಟೆ ಇರೋಲ್ಲ, ಆಬ್ಜೆಕ್ಟು ಸಬ್ಜೆಕ್ಟು ಯಾವುದೂ ಇರೋದಿಲ್ಲ ಅಂತ ಆಯಿತು. ತನ್ನ ಅರಿವೇ ಇರಲಿಲ್ಲ ಅಂತ ಆಗುತ್ತಲ್ವಾ ಅಂದರೆ, ಇಲ್ಲ ಇತ್ತು. ನಿದ್ರೆಯಲ್ಲಿ ಅರಿಯದೇ ಇರುವಾಗಲೂ ಅರಿವುಳ್ಳವನಾತವನಿಗೆ ಅರಿವಾತನ ಅರಿವಿಗೆ ಲೋಪವಿರೋದಿಲ್ಲ. ನಿದ್ರೆಯಲ್ಲಿ ಆ ಅರಿವಿದ್ದೇ ಇರುತ್ತೆ. ಆ ಅಜ್ಞಾನಕ್ಕೆ ಯಾವತ್ತೂ ಧಕ್ಕೆ ಬರೋದಿಲ್ಲ. ಆದರೆ ಅಲ್ಲಿ ಆಬ್ಜೆಕ್ಟ್ಸ್ ಇಲ್ಲ, ಅರಿಯೋದಕ್ಕೆ ಆಬ್ಜೆಕ್ಟ್ಸ್ ಇಲ್ಲ ಅಷ್ಟೇ. ಅದು ಗೊತ್ತಾಯಿತು. ಏಕೆಂದರೆ ಅದು ಅವಿನಾಶಿ. ಅಂದರೆ ಆತ್ಮನು ಇಲ್ಲದಂಗಾಗೋದಿಲ್ಲ. ಅವನು ನಿತ್ಯನು, ಅವಿನಾಶಿ, ಸಾಯೋನಲ್ಲ. ಅದೇ ಈ ಅನಾತ್ಮ ಇದೆಯಲ್ಲ, ಅನಾತ್ಮ ಅಂದರೆ ಯಾವುದು? ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಇವರ ಅನಾತ್ಮರು, ಅನಾತ್ಮಗಳು. ಆದ್ದರಿಂದ ಅವ್ರಿಗೆ ನಾಶ ಇದೆ ಅಂತಾರೆ. ಹಾಗೆ ಇದು ಅರ್ಥ ಆಯ್ತು ನನಗೆ. ಈಗ ಜನಕ ಮಹಾರಾಜನಿಗೆ ಕನಸಿನಲ್ಲಿರೋವನ್ ಬಿಟ್ಬಿಡ್ರಿ, ಕನಸಿನಲ್ಲಿರೋವನು ಇಲ್ಲಿಗೆ ಬರೋಕ್ಕಾಗಲ್ಲ, ಅವನು ಹುಟ್ಟೇ ಇಲ್ಲ, ಅದು ಅರ್ಥ ಆಗ್ಬಿಡುತ್ತೆ. ಜನಕ ಮಹಾರಾಜನು ಅವನು ನಾಶ ಆಗೋವನು ಅಂತ ಹೇಳ್ತಿರಲ್ಲ ಸ್ವಾಮಿ, ಅದು ಹೇಗೆ? ಜನಕ ಮಹಾರಾಜನ ನಾಶ ಆಗೋವನು ಅಂತ ಹೇಳ್ತೀವಲ್ಲ, ಅದು ಹೇಗೆ? ಆತ್ಮ ಅವಿನಾಶಿ ಅಂದರೆ ನಾಶ ಆಗೋದಿಲ್ಲ. ಆದ್ದರಿಂದ ಆದರೆ ಜನಕ ಮಹಾರಾಜನು ಕೂಡ ನಾಶ ಅಂತ ಕರೀತಿರಲ್ಲ, ಅದು ಹೇಗೆ? ನನ್ನ ಅನುಭವದಲ್ಲಿ ನಾನು ತೋರಿಸ್ಕೊಡ್ಬೇಕು. ಹೆಂಗೆ? ಅಷ್ಟೇ, ಕನಸ್ಗೂ ಬರಲಿಲ್ಲ. ಕರೆಕ್ಟ್. ಹೋಗ್ಲಿ, ಕನಸಿಗೆ ಬರದೇ ಇದ್ರೆ ಕನಸಿನ ಬಿಟ್ಬಿಡ್ರಿ. ಯಾಕೆಂದರೆ ಕನಸಿಂದ ಅವನಿಗೆ ಆಗೋದು ಅನುಭವ, ನನಗಿಲ್ಲ. ಈಗ ಜನಕ ಮಹಾರಾಜ ತೋರಿಸಿ ಅಂತೀನಿ, ತೋರ್ಸಪ್ಪ ನೋಡೋಣ. ತೋರ್ಸಕ್ಕೆ ಬರಲ್ಲ. ಯಾಕೆ ಅಂದರೆ ಅವನೊಂದು 100 ವರ್ಷ ಇರ್ಬೋದು, ಆಮೇಲೆ ಏನಾಗ್ತಾನೆ? ಇಲ್ದಂಗೆ ಆಗ್ಬಿಡ್ತಾನೆ. ಯಾಕೆ? ಯಾವುದು ಹುಟ್ಟುತ್ತೋ, ಬೆಳೆಯುತ್ತೆ, ಬದಲಾವಣೆ ಆಗುತ್ತೋ, ಅದು ಒಂದು ದಿನ ಇಲ್ದಂಗೆ ಆಗ್ಬಿಡುತ್ತೆ. ಆದ್ದರಿಂದ ಅದು ನಾಶ ಆಗುವಂಥದ್ದು ಆಯಿತು.
ಅಲ್ಲಿ ನಿದ್ದೆಯಲ್ಲಿ ತನಗಿಂತ ಬೇರೆಯಾದ ಎರಡನೇ ವಸ್ತು ಇರೋದಿಲ್ಲ. ಅರಿಯೋದಕ್ಕೆ ಮತ್ತೊಂದು ವಸ್ತು ಇಲ್ಲ ಇಲ್ಲಿ. ಅಂದರೆ ಅಲ್ಲಿ ಆಬ್ಜೆಕ್ಟ್ಸ್ ಇಲ್ಲ, ತ್ರಿಪುಟಿ ಇಲ್ಲ, ಅಷ್ಟೇ. ಇಷ್ಟು ಹೇಳಿದ್ದಾಯಿತು. ಅಲ್ಲಿ ನಿದ್ದೆಯಲ್ಲಿ ನಾನು ನೀನು ಎಂಬ ರೂಪದಿಂದ ಇರೋದಿಲ್ಲ, ಸಾಕ್ಷಿಯ ಅರಿವಿನ ರೂಪದಲ್ಲಿರ್ತೀವಿ. ಇನ್ನೂ ಉಳ್ಳು ಹೊಕ್ಕು ನೋಡಿದರೆ ಸಾಕ್ಷ್ಯವಾದದ್ದಲ್ಲಿ ಏನೂ ಇರುವುದೇ ಇಲ್ಲವಾದ್ದರಿಂದ ಅಲ್ಲೂ ನಾವು ಸಾಕ್ಷಿಯಾಗಿರುವುದೆಂಬುದು ಪರಮಾರ್ಥವಲ್ಲ. ಈಗ ಗಾಢನಿದ್ರೆಯಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಯಾವುದಿರುತ್ತಲ್ಲಿ? ಗಾಢನಿದ್ರೆಯಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ನಲ್ಲಿ ಯಾವುದಿರುತ್ತೆ? ನಿದ್ದೆಯಲ್ಲಿ ಸಬ್ಜೆಕ್ಟ್ ಇರುತ್ತೆ. ಕರೆಕ್ಟ್. ಸರಿ, ಸಬ್ಜೆಕ್ಟ್ ಗಾಢನಿದ್ರೆಯಲ್ಲಿ ಸಬ್ಜೆಕ್ಟ್ ಇರಲ್ವಾ? ಸಬ್ಜೆಕ್ಟ್ ಇದ್ರೆ ಆಬ್ಜೆಕ್ಟ್ ಇರ್ಬೇಕಲ್ವಾ? ನೀವು ಹಾಗೆ ತಗೊಂತ ಇದ್ದೀರಾ. ಎಚ್ಚರದ ದೃಷ್ಟಿಯಿಂದ ನೀವು ಸಬ್ಜೆಕ್ಟ್ ಅಂತ ತಗೊಂಡಾಗ ಗೋಪಾಲ್ ಅವರೇ, ನೀವು ಸಬ್ಜೆಕ್ಟ್ ಅಂತ ಯಾವುದನ್ನು ತಗೊಂತಾ ಇದ್ದೀರಾ? ಗುಡ್, ಹೇಳಿ, ಅದು ನಿಮ್ದು ಕರೆಕ್ಟ್, ಹೇಳಿ. ಸಬ್ಜೆಕ್ಟ್ ಅಂದ್ರೆ ಆತ್ಮ. ಹಾಗಾದ್ರೆ ಗಾಢನಿದ್ರೆಯಲ್ಲಿ ಆತ್ಮ ಇರಲ್ವಾ? ಸ್ವರೂಪ ಇರುತ್ತೆ. ಆತ್ಮ ಇದ್ರೆ ದ್ವೈತ ಇರೋದಿಲ್ವಲ್ಲ, ಅದ್ವೈತ ಅಂತ ಅನ್ಕೋಬೇಕಲ್ಲ. ದ್ವೈತ ಅಂತಂದ್ರೆ ಎರಡು, ಅದ್ವೈತ ಅಂತಂದ್ರೆ ಏನು ಇರಲ್ಲ. ಸರಿ, ಇವಾಗ ನೀವು ಆತ್ಮನ ಸಬ್ಜೆಕ್ಟ್ ಅಂತ ಕರೆದ್ರೆ, ನೀವು ಸಬ್ಜೆಕ್ಟ್ ಅಂತ ಕರೆದ್ರೆ ನಾನು ಕೇಳ್ತಾ ಇರೋದು ಆತ್ಮನ ಸಬ್ಜೆಕ್ಟ್ ಅಂತ ಕರೀತಾ ಇದ್ದೀವಿ. ಎಚ್ಚರ ದೃಷ್ಟಿಯಿಂದ ಆತ್ಮ ಸಬ್ಜೆಕ್ಟ್ ಅಂತ ಎಚ್ಚರ ದೃಷ್ಟಿಯಿಂದ ಅನ್ಕೋಬೇಕಷ್ಟೇ. ಗಾರ್ಡನ್ ಏನು ಇರಲ್ಲ, ಸ್ವರೂಪದಲ್ಲಿ ಇರ್ತೀವಲ್ಲ, ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಕ್ವಶನ್ ಇರಲ್ಲ. ನೀವು ಒಂದೇ ಸಾರಿ ಅಲ್ಲಿಗೆ ಹೋಗ್ಬೇಡಿ, ಮೊದ್ಲು ಎತ್ಕೊಂತಾನೆ ನೀವು ಸಬ್ಜೆಕ್ಟ್ ಅಂದಿತ್ತು. ಇವಾಗ ಸಬ್ಜೆಕ್ಟ್ನ ಆತ್ಮ ಅಂತ ಕರೆದ್ರಿ. ಈ ಗಾಢನಿದ್ರೆ ಎಲ್ಲ ಆತ್ಮ ಇರ್ತಾನ ಇಲ್ವಾ ಅಂತ ಪ್ರಶ್ನೆ. ಇರ್ತಾನ? ಇರ್ತಾನೆ ಸರ್. ಅವರು ಅವಸ್ಥೆಗಳೇ ಇಲ್ಲ ಗಾಢನಿದ್ರೆಯಲ್ಲಿ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆತ್ಮನೂ ಇಲ್ಲ ಅಂತ. ಅದೇ ಅದು ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಹಂಗಲ್ಲ ಅದು. ಆದರೆ ಒಟ್ಟಿನಲ್ಲಿ ಗಾಢನಿದ್ರೆಯಲ್ಲಿ ಆತ್ಮ ಇರ್ತಾನ ಇಲ್ವಾ ಗೋಪಾಲ್ ಅವರೇ? ಅಂದ್ರೆ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಹಂಗ ಅನ್ಕೊಂಡು ಹೋಗ್ಬೇಕಷ್ಟೇ. ಪಾಪ ನೀವು ಅದು ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ. ನಾನು ಅಲ್ಲಿಗೆ ನೆಕ್ಸ್ಟ್ ಬರುತ್ತೀನಿ. ಈಗ ಸಿಂಪಲ್ ಆಗಿ ಗಾಢನಿದ್ರೆಯಲ್ಲಿ ನಮ್ಮ ನಿಜವಾದ ಸ್ವರೂಪ ಇರುತ್ತಾ ಇಲ್ವಾ? ನಾವಿರ್ತೀವ ಇಲ್ವಾ? ನಮ್ಮ ಸ್ವರೂಪ ಅಥವಾ ನಾನು ನಿಜವಾದ ಆತ್ಮನ ಸ್ವರೂಪದಲ್ಲಿ ಇರುತ್ತೆ ಅಷ್ಟೇ. ಅದಿರುತ್ತಲ್ಲಿ ಅಂದರೆ ಸಬ್ಜೆಕ್ಟ್ ಇರುತ್ತೆ ಅಂತ ತಗೋಬೇಕಾಗತ್ತೆ. ಒಂದು ಅಲ್ಲಿ ಆಬ್ಜೆಕ್ಟ್ಸ್ ಇರಲ್ಲ ಅಂತ ಹೇಳ್ತೀವಿ. ಇದು ನಮ್ಮೆಲ್ರಿಗೂ ಗೊತ್ತಿರದೆ. ಅಲ್ಲಿ ಸಬ್ಜೆಕ್ಟ್ ಇರುತ್ತೆ ಅಂದರೆ ವಿಷಯ ಇರುತ್ತೆ, ವಿಷಯ ಇರುವುದಿಲ್ಲ. ಅಂದರೆ ಸಾಕ್ಷಿ ಇರ್ತಾನೆ, ಸಾಕ್ಷಿ ಇರ್ತಾನೆ, ಸಾಕ್ಷಿಯ ವಿಷಯ ಇರುವುದಿಲ್ಲ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಕರೆಕ್ಟಾ? ಆದರೆ ಗಾಢನಿದ್ರೆಯಲ್ಲಿ ಸಾಕ್ಷಿ ಅಂತನ್ನೋದು ಹೊಂದುತ್ತಾ ಅಂತ ಪ್ರಶ್ನೆ ಬಂದಾಗ ನೀವು ಹೇಳುವ ಉತ್ತರ ಹೇಳ್ಬೋದು. ಅಲ್ಲಿ ಆತ್ಮ ಇರ್ತಾನೆ, ಅಲ್ಲವನಿಗೆ ಸಾಕ್ಷಿ ಅಂತ ಹೆಸರು ಕೊಡೋದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಅವನು ಇರುವುದಿಲ್ಲ ಅಂತಲ್ಲ. ಅರ್ಥ ಆಯ್ತಾ ಗೋಪಾಲ್ ಅವರೇ? ಗಾಢನಿದ್ರೆಯಲ್ಲಿ ಆತ್ಮನಿರ್ತಾನೆ. ಆದರೆ ಈಗ ನಾವು ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಅಂತ ಹೇಳುವಾಗ ಅಲ್ಲಿ ಆತ್ಮನ ಸಬ್ಜೆಕ್ಟ್ ಅಂತ ಹೇಳೋದಲ್ಲಿ ಹೊಂದೋದಿಲ್ಲ ಅಷ್ಟೇ. ಯಾಕೆ? ಆಬ್ಜೆಕ್ಟ್ ಇಲ್ಲ, ಬರೀ ಸಬ್ಜೆಕ್ಟ್ ಇದೆ ಅಂತಂದರೆ ಅದರಿಂದ ಸಬ್ಜೆಕ್ಟ್ ನೆಸ್ಸರಿನೇ ಇಲ್ಲ. ಆಬ್ಜೆಕ್ಟ್ ಇದ್ದರೆ ಸಬ್ಜೆಕ್ಟ್ ಇರಬೇಕು ಅನ್ನೋ ದೃಷ್ಟಿಯಿಂದ ಆಬ್ಜೆಕ್ಟ್ ಸಬ್ಜೆಕ್ಟ್ ಇಲ್ಲದೆ ಇದ್ದರೆ ಹೋಗಲಿ, ಆತ್ಮ ಇದ್ದೇ ಇರ್ತಾನೆ. ಅಷ್ಟು ತಗೊಂಡ್ರೆ ಸಾಕಷ್ಟೇ. ಇದು ಅಧ್ಯಾರೋಪ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ಹೇಳಿರೋದು. ಇವೆಲ್ಲ ಹೇಳ್ತೀವಿ. ಗುಡ್. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಗೋಪಾಲ್ ಅವರು ಹೇಳಿದ ಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ಎಚ್ಚರದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಯಾವುದಕ್ಕೆ ಹೇಳ್ತೀವಿ? ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಯಾವುದಕ್ಕೆ ಹೇಳ್ತೀವಿ? ಇವಾಗ ಆತ್ಮನ ತರ್ತಾ ಇಲ್ಲ, ಆತ್ಮನ ಪಕ್ಕಕ್ಕೆ ಎತ್ತಿಟ್ಬಿಟ್ಟಿದ್ದೀವಿ. ಈಗ ಅದಕ್ಕೆ ದೃಶ್ಯ ಪ್ರಪಂಚದಲ್ಲಿ ಆತ್ಮನ ತರಲೇಬೇಡಿ ನೀವು. ಇವಾಗ ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಯಾವುದು?
ಬಾಡಿ ಸಬ್ಜೆಕ್ಟ್, ಮಿಕ್ಕಿರೋದೆಲ್ಲ ಹಾ? ಆಬ್ಜೆಕ್ಟ್. ಬಾಡಿ ಏನೇ ಅಂದ್ರೆ ಬಾಡಿ 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 ಬಾಡಿನ ಸಬ್ಜೆಕ್ಟ್ ಅಂತಾರ. ಬಾಡಿನೆಲ್ಲ 19 ಇದೆಯಪ್ಪ, ಅದರಲ್ಲಿ ಯಾವುದು ಸಬ್ಜೆಕ್ಟ್? ಅಲ್ಲ, ಒಂದ್ಸರಿ ಮನಸ್ಸು ಸಬ್ಜೆಕ್ಟ್ ಆಗುತ್ತೆ, ಒಂದು ಇಂದ್ರಿಯಗಳು ಸಬ್ಜೆಕ್ಟ್ ಆಗುತ್ತೆ, ಹಂಗೆ ಕರೆಕ್ಟ್ ಒಂದೊಂದೇ ಮೇಲೆ ಹೋಗ್ತಾ ಇರುತ್ತೆ. ಕರೆಕ್ಟ್ ಅನ್ಕೋಬೋದಲ್ಲ ಹಂಗೆ? ಕರೆಕ್ಟ್ ನೀವು ಹೇಳಿದ್ದು. ಆದರೆ ಈ ಬಾಡಿ ಒಳಗಡೆ ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಯಾವನವನು? ನಾನು ಹಾ, ನಾನು ಏನಂತ ಕರೀತೀವಿ? ದೃಶ್ಯ ಪ್ರಪಂಚ ಸ್ಮಾಲ್ ಸ್ಮಾಲ್. ಜೀವಾತ್ಮ. ಕರೆಕ್ಟ್, ಜೀವಾತ್ಮ, ಪ್ರಾಣಾತ್ಮ. ಅದಕ್ಕೆ ಪ್ರಮಾತೃ, ಹಿಂಗ್ ಪ್ರಮಾತೃ ಅಂತಾನು ಕರಿತೀವಿ. ಅದಕ್ಕೆ ಅವನು ಸಬ್ಜೆಕ್ಟ್ ಆಗ್ತದೆ, ಅವನು ಸಬ್ಜೆಕ್ಟ್ ಆಗ್ತದೆ. ಫಸ್ಟ್ ಎತ್ಕೊಂಡ ನಾವು ಹಿಂಗೆ ಎಚ್ಚರದ ದೃಷ್ಟಿಯಿಂದ ನೋಡೋಣ. ಅಂದ್ರೆ ವ್ಯವಹಾರದ ದೃಷ್ಟಿಯಿಂದ ಅವನು ಸಬ್ಜೆಕ್ಟು, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಕರೆಕ್ಟ್ ತಾನೆ? ಹೌದು. ಹಾಗೆ ಈಗ ನಾವೇನ್ ಮಾಡಬೇಕು? ನೀವು ಹೇಳಿದ್ರಲ್ಲ ಇವಾಗ, ಕರೆಕ್ಟ್. ಅದು ವಸ್ತುಗಳು ಹೊರಗಡೆ ಇರುತ್ತೆ, ಅವೇನು ವಸ್ತುಗಳು? ಆಬ್ಜೆಕ್ಟು. ಕಣ್ಣೇನು? ಸಬ್ಜೆಕ್ಟು. ಕಣ್ಣು ಇರೋದ್ರಿಂದನೇ ವಸ್ತುಗಳು ಹೊರಗಡೆ ಇದೆ ಅಂತ ಹೇಳ್ತಾ ಇದೆ. ಅಲ್ಲಿಗೆ ಕಣ್ಣು ಸಬ್ಜೆಕ್ಟು, ಅದು ಆಬ್ಜೆಕ್ಟು, ವಸ್ತುಗಳು. ನಾನಿವಾಗ ನನಗೆ ಕಣ್ಣಲ್ಲಿ ಸರಿಯಾಗಿ ಕಾಣುತ್ತೆ ಕಾಣಲ್ಲ ಅಂತ ನಾನು ಮನಸ್ಸಿನಲ್ಲಿ ನಿಂತು ನೋಡ್ತೀನಿ. ಆವಾಗ ಏನಾಯ್ತು? ಮನಸ್ಸು ಸಬ್ಜೆಕ್ಟ್ ಆಯಿತು, ಕಣ್ಣೇನಾಯಿತು? ಆಬ್ಜೆಕ್ಟ್ ಆಯಿತು. ಹೀಗೆ ಹಿಂದಿಂದಕ್ಕೆ ಹೋಗ್ತಾ ಮನಸ್ಸಿಗಿಂತ ಹಿಂದಡಿಕೆ ಬುದ್ಧಿ ಇರುತ್ತೆ. ಬುದ್ಧಿ ಸಬ್ಜೆಕ್ಟು, ಮನಸ್ಸು ಆಬ್ಜೆಕ್ಟ್ ಆಯಿತು. ಹಿಂಗೇ ಹೋಗ್ತೀನಿ. ಇವು ಇಲ್ಲಿವರೆಗೂ ಹಾಗೇ ಬರುತ್ತೆ. ಎಲ್ಲಿವರೆಗೂ? ನಾನೂನು ಅಹಂಕಾರದವರೆಗೂ. ಈಗ ನಾನೂನು ಅಹಂಕಾರ ಸಬ್ಜೆಕ್ಟು, ಅದಕ್ಕೆ ಹೊರಗಡೆ ಇರುವಂಥದ್ದು ನೀವು ಚಿತ್ತ ಅಂತ ಕರ್ಕೊಳ್ಳಿ, ಇವೆಲ್ಲ ಆಬ್ಜೆಕ್ಟ್ ಅಂತ ಆಯಿತು. ಈಗ ಇಲ್ಲಿಗೆ ನಿಂತ್ಕೊಂಡ್ಬಿಡೋಣ. ವ್ಯವಹಾರಕ್ಕೆ ಇಷ್ಟು ಸಾಕು, ಪಾರಮಾರ್ಥ ನಾನು ಸೇರಿಸ್ಕೊತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಆ ನಾನು ಅನ್ನೋದನ್ನು ಪಿವೆಟ್ ಅಂತ ಕರೀತಾರೆ. ಗೂಟ, ಆ ರಾಗಿ ಬೀಸೋ ಕಲ್ಗೆ ಆ ಊಟ ಇದ್ಬಿಟ್ರೆ ಇನ್ನು ತಿರುಗಿಸ್ಬಿಟ್ರೆ ಕಲ್ಲು ತಿರುಗಿಸ್ಬಿಡ್ಬೋದು. ಹಾಗೆ ಪ್ರಪಂಚದಲ್ಲಿ ವ್ಯವಹಾರ ಮಾಡೋದಕ್ಕೆ ನಾನು, ಈ ಜೀವಾತ್ಮ, ಅಹಂಕಾರ, ಪ್ರಾಣಾತ್ಮ, ಸ್ಮಾಲ್ ಐ, ನೀವೇನು ಬೇಕಾದರೂ ಕರೀರಿ, ಪ್ರಮಾತೃ ಎಲ್ಲ ಒಂದೇ. ಆದ್ದರಿಂದ ಅವನ ಭೋಕ್ತೃತ್ವ, ಜ್ಞಾತೃತ್ವ, ಮತ್ತು ಅವನ ಹಿಂಗೆಲ್ಲ ಹೆಸರುಗಳಲ್ಲಿ ಕರೀತಾರೆ. ಕರ್ತೃತ್ವ, ಜ್ಞಾತೃತ್ವ, ಭೋಕ್ತೃತ್ವ. ಕೆಲಸ ಮಾಡೋದ್ರಲ್ಲಿ ಕರ್ತೃತ್ವ, ಜ್ಞಾನ ಆದರೆ ಜ್ಞಾತೃತ್ವ, ಅನುಭವಿಸಿದ್ರೆ ಭೋಕ್ತೃತ್ವ ಅಂತ ಎಲ್ಲ ಒಂದೇ ಹೆಸರುಗಳು, ಬೇರೆ ಬೇರೆ. ಈಗ ನಮಗೆಲ್ಲ ಸ್ಪಷ್ಟ ಅರ್ಥ ಆಗ್ತಾ ಇದೆ. ಈಗ ಇಲ್ಲಿವರೆಗೂ ಬಂದ್ವಿ. ಇದ್ರ ಹಿಂದಡಿಕೆ ಹೋಗಿದ್ದೆ ಈ ನಾನು ಡೂಪ್ಲಿಕೇಟ್, ನಾನೂ ಕೂಡ ಆಬ್ಜೆಕ್ಟ್ ಆಗ್ತಾನ ಅಂತ ಪ್ರಶ್ನೆ. ಏನು ಉತ್ತರ ಕೊಡ್ತೀರಾ? ಆಬ್ಜೆಕ್ಟ್ ಆಗ್ಲೇಬೇಕು ಅವನು. ಯಾವಾಗ ಆಗ್ತಾನೆ? ಹೆಂಗಾಗ್ತಾನೆ ತೋರಿಸಿ. ಕರೆಕ್ಟು. ಇವಾಗ ನಾನು ಎಲ್ಲ ಬಂತಲ್ಲ ಲಾಸ್ಟ್ ತಾನೇ ಅದು. ನಾನು ಬೆಳಕಿರೋದು ಯಾರು? ಆತ್ಮನ ಸ್ವರೂಪ, ಆತ್ಮನ ಅರಿವು, ಆತ್ಮನ ಆನಂದ, ಅದು ಸಬ್ಜೆಕ್ಟ್ ಆಗುತ್ತೆ. ಇದು ನಾನು ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಕರೆಕ್ಟು. ನನಗೆ ಕನ್ವಿನ್ಸ್ ಆಗಲಿಲ್ಲ ನೀವು ಹೇಳೋದು. ನನ್ನ ಅನುಭವದಲ್ಲಿ ತೋರಿಸ್ಬೇಕು. ಹೆಂಗೆ ತೋರಿಸ್ತೀರಾ? ಅದು ಆತ್ಮ ನೀವು ಸಬ್ಜೆಕ್ಟ್ ಅಂತೀರಾ, ಈ ಪ್ರಮಾತೃ ಅಥವಾ ಡೂಪ್ಲಿಕೇಟ್ ಐನ ಆಬ್ಜೆಕ್ಟ್ ಅಂತ ಕರೀತಾ ಇದ್ದೀರಾ. ಬಟ್ ನನಗೆ ಅದು ಕನ್ವಿನ್ಸ್ ಆಗ್ಬೇಕು. ಇನ್ನು ನನಗೆ ನೀವು ಹೇಳಿದ್ರೆ ಯಾವ್ದು ಇರೋದಿಲ್ವಲ್ಲ. ಆಯ್ತು, ಆಬ್ಜೆಕ್ಟ್ಸ್ ಯಾವ್ದು ಇರೋದಿಲ್ಲ. ಆಬ್ಜೆಕ್ಟ್ಸ್ ಇರಲ್ಲ, ಮತ್ತೇನಿರುತ್ತೆ? ಸಬ್ಜೆಕ್ಟ್ ಇರುತ್ತೆ. ಅಲ್ಲಿ ಆತ್ಮ ಇರುತ್ತೆ, ಆತ್ಮ ಸ್ವರೂಪ ಇರ್ತೀವಲ್ಲ, ಅದನ್ನೇ ನಾವು ಸಬ್ಜೆಕ್ಟ್ ಅಂತ ಅನ್ನೋದು. ಹಾಗೆ ಈಗ ಗಾಢನಿದ್ರೆಗೆ ನಿಮ್ಮ ಎಚ್ಚರದ ಜನಕ ಮಹಾರಾಜ ಬಂದಿದ್ನ ಅಂತ ಪ್ರಶ್ನೆ ಕೇಳ್ತೀನಿ. ಇಲ್ಲ, ಡೂಪ್ಲಿಕೇಟ್ ಆಗಿ ಬರೋದೇ ಇಲ್ಲ ಅಲ್ಲಿ. ಬರೋದಿಲ್ಲ. ಹೋಗ್ಲಿ, ಕನಸಿನ ಭಿಕ್ಷುಕ ಬಂದಿದ್ನ? ಕನಸು ಬರಲ್ಲ, ಎಚ್ಚರದು ಬರಲ್ಲ, ಯಾವುದು ಬರೋದಿಲ್ಲ ಅಲ್ಲಿಗೆ. ಯಾತ್ರಿಂದ ಗೊತ್ತಾಯ್ತು ನಿಮ್ಗಿದು? ಆತ್ಮನ ಅರಿವು, ಅದನ್ನ ನಾನು ಸಬ್ಜೆಕ್ಟ್ ಅಂತೀನಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಯಾವುದರಿಂದ ಗೊತ್ತಾಯ್ತು ಅವನು ಸಬ್ಜೆಕ್ಟ್?
ಆದ್ದರಿಂದ ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ವ್ಯವಹಾರದಲ್ಲಿ ನಾವು ಡೂಪ್ಲಿಕೇಟ್ನ ಇನ್ನು ಸಬ್ಜೆಕ್ಟ್ ಅಂತ ಕರ್ಕೊಂತೀವಿ ಒಂದು ಹಂತದಲ್ಲಿ. ನಮ್ಮ ವ್ಯವಹಾರ ಮಾಡೋದಕ್ಕೆ ಇಷ್ಟೇ ಸಾಕು. ಆದರೆ ನಾವು ಪಾರಮಾರ್ಥಕ್ಕೆ ಹೋಗಿರೋದ್ರಿಂದ ಹೋಗ್ಬಿಟ್ರೆ ಅಲ್ಲಿಗೆ ಮೇಲಕ್ಕೆ ಆತ್ಮ ಸಬ್ಜೆಕ್ಟ್ ಆಗಿಬಿಡ್ತಾನೆ, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಆತ್ಮನಿಗೂ ಇನ್ನೂ ಮೇಲ್ಗಡೆ ಒಂದು ಹೋಗೋಣ. ಆತ್ಮ ಆಬ್ಜೆಕ್ಟ್ ಆಗಬೇಕು, ಅವರ ಅಪ್ಪ ಸಬ್ಜೆಕ್ಟ್ ಆಗಬೇಕು. ಇಸ್ ಇಟ್ ಪಾಸಿಬಲ್? ಇಲ್ಲ, ಅದೇ ಲಾಸ್ಟ್ ಆತ್ಮನೆ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಷ್ಟೇ. ಆದ್ದರಿಂದ ಅಷ್ಟು ತಿಳ್ಕೊಂಡ್ರೆ ಸಾಕು. ನೋಡ್ರಿ ಹೆಂಗೆ ಬಿಡಿಸ್ಕೊತಾ ಹೋಗ್ತೀವಿ. ಹೀಗೆ ನಮಗೆ ಬಿಡಿಸ್ಕೊತಾ ಹೋಗೋದಿದೆ ನಮ್ಮ ಅನುಭವ. ಇದು ಪುಸ್ತಕದಲ್ಲಿ ಓದೋದಲ್ಲ. ಇದನ್ನು ಎಚ್ಚರ ಕನಸು ನಿದ್ದೆ ನಾವು ಕೇಳಿ ಓದಿ ನಮ್ಮ ಮನಸ್ಸಿನಲ್ಲಿ ಯಾರನ್ನು ಕೇಳಿ, ನೀವು 100 ಜನನ ಕೇಳಿ, ಪಾಪ ಅವ್ರು ಸ್ವಲ್ಪ ಈ ಒಂದು ಬ್ಯಾಕ್ಗ್ರೌಂಡ್ ಸಿಕ್ತು ಅಂತಂದರೆ 1000 ಜನನ ಕೇಳಿ ಇದೇ ಆನ್ಸರ್ ಕೊಡ್ತಾರೆ. ನೋಡ್ರಿ, ನಮ್ಮೆಲ್ರಿಗೂ ನಾವು ಹೇಳ್ತಾ ಇದ್ರೆ ಹೌದು 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 ಅಂತ ಎಲ್ಲರೂ ಟಿಕ್ ಮಾರ್ಕ್ ಹಾಕ್ಕೊತಾ ಇದ್ದಾರೆ, ಆನ್ಸರ್ ಮಾಡಬೇಕು ಅಂತೇನಿಲ್ಲ. ಹಾಗೆ ಇದರಲ್ಲಿ ಇಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು. ನಾನು ಎಂಬ ರೂಪದಿಂದ ಇರೋದಿಲ್ಲ, ಅದು ಆಯಿತು. ಆದ್ದರಿಂದ ಎಚ್ಚರದ ದೃಷ್ಟಿಯಿಂದ, ಅಧ್ಯಾರೋಪದ ದೃಷ್ಟಿಯಿಂದ ಅಲ್ಲಿ ಗಾಢನಿದ್ರೆಯಲ್ಲಿ ಆತ್ಮನ್ನ ಸಾಕ್ಷಿ ಅಂತ ಕರೆಯೋದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಆತ್ಮ ಇರೋದಿಲ್ಲ ಅಂತಲ್ಲ, ಆತ್ಮ ಇರ್ತಾನಲ್ಲಿ. ಅಲ್ಲಿ ನಾವು ನಿಜವಾಗಿ ಬರಿಯ ಅರಿವಿನ ರೂಪದಲ್ಲಿ, ನೋಡ್ರಿ ಅವರೇ ಹೇಳ್ತಾರೆ ಸ್ವಾಮಿಗಳೇ, ಅಲ್ಲಿ ಸಾಕ್ಷಿಯಾಗಿರುವುದೆಂಬುದು ಪರಮಾರ್ಥ ಅಲ್ಲ. ಆತ್ಮನು ಅಲ್ಲಿ ಸಾಕ್ಷಿಯಾಗಿರ್ತಾನೆ ಅನ್ನೋದು ಪರಮಾರ್ಥ ಅಲ್ಲ, ವ್ಯವಹಾರದಿಂದ ಹೇಳೋದು ಅಧ್ಯಾರೋಪದಿಂದ. ಆದರೆ ಅಲ್ಲಿ ನಾವು ನಿಜವಾಗಿ ಬರೀ ಅರಿವಿನ ರೂಪದಲ್ಲಿ ಮಾತ್ರವೇ ಇರುತ್ತೇವೆ. ಅಲ್ಲಿ ಇರ್ತೀವಿ, ನಾವು ಆತ್ಮನಾಗಿರ್ತೀವಿ. ಅಲ್ಲಿ ಸಬ್ಜೆಕ್ಟ್ ಅಂತ ಬಿಟ್ಬೇಡ, ಆತ್ಮನಾಗಿರ್ತೀವಿ, ಅರಿವಾಗಿರ್ತೀವಿ, ಬರೀ ಅರಿವು. ಅದನ್ನೇ ಇವಾಗ ಚಿಂತನೆ ಮಾಡ್ತಾ ಇರೋದು, ಅದೇ ಹೆಡ್ಡಿಂಗು. ಅಲ್ಲಿ ಹೊರಗಿನ ವಿಷಯವು, ಒಳಗಿನ ಅರಿಯುವ ನಾನು ಎಲ್ಲವೂ ಸಾಕ್ಷ್ಯ ತಿರುಳಿನಲ್ಲಿ ಸೇರಿ ಹೋಗಿರುವುದರಿಂದ, ಈಗ ಅವರೇನು ಹೇಳ್ತಾರೆ, ಎಲ್ಲವೂ ಅದರ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತಾರೆ. ಈಗ ಎಚ್ಚರದಲ್ಲಿ ಅನಾತ್ಮ ಪ್ರಪಂಚ ಇದೆ. ನಾನು ಮಲಗಿದ ತಕ್ಷಣ ಈಗ ಅವೆಲ್ಲವೂ ಹೋಗಿದ್ದೆ ಆತ್ಮನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತಾರೆ. ನೀವೇನು ಹೇಳ್ತೀರಾ? ಲಯ ಆಗಿದೆ ಅಂತ ಅನ್ಕೋಬೇಕಲ್ಲ. ಆತ್ಮನಲ್ಲಿ ಲಯ ಆಗಿರುತ್ತೆ, ಆತ್ಮನಲ್ಲಿ ಲಯ ಆಗಿರುತ್ತೆ, ಬೀಜ ರೂಪದಲ್ಲಿ ಇರುತ್ತೆ, ಲಯ ಆಗಿರುತ್ತೆ, ತಕ್ಷಣ ವಾಪಸ್ ಬರುತ್ತೆ. ಇದು ಅಷ್ಟೇ ವ್ಯವಹಾರ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದು ಅಷ್ಟೇ ಹೊರತು ನಿಜವಾಗ್ಲೂ ಹಂಗೆ ಆಗಿರುತ್ತೆ ಅಂತೇನು ತಗೋಬೇಕಾಗಿಲ್ಲ. ಈಗ ಉದಾಹರಣೆಗೆ ಏನೋ ಶಾಸ್ತ್ರ ಹೇಳುತ್ತೆ ಅಂತ ನಾವು ಹೇಳಬೇಕು, ಬಟ್ ಕರೆಕ್ಟ್ ಅದು. ಇಲ್ಲದಿದ್ರೆ ನಾನು ಪ್ರಶ್ನೆ ಕೇಳಿಬಿಡ್ತೀನಿ, ಅಲ್ಲಪ್ಪ ಸ್ವಾಮಿ ಈ ಪ್ರಪಂಚ ಇರಲ್ಲ ಅಂತ ಇಟ್ಕೊಂಡ್ಬಿಡ್ರಿ, ಆಯಿತು ನಾನು ನಿದ್ದೆಗೆ ಹೋಗ್ತೀನಿ, ಪ್ರಪಂಚ ನೀವೇನು ಹೇಳ್ತೀರಾ? ಆಮೇಲೆ ತೋರುತ್ತೆ, ಎಚ್ಚರದಲ್ಲಿ ಬಂದಮೇಲೆ ಅದೇ ಪ್ರಪಂಚ ತೋರುತ್ತೆ. ನಿನ್ನೆ ನಾನು ಸಾಲ ಕೊಟ್ಟಿದ್ದವನು ಎಚ್ಚರದಲ್ಲಿ ಮತ್ತೆ ಬಂದಿದ್ದು ಇವತ್ತು ಸಾಲ ಕೇಳ್ತಾನವನು, ಅವನಿಗೆ ಇವೆಲ್ಲ ಹೇಳಿದ್ರೆ ಕೆನ್ನೆ ಹೊಡಿತಾನವನು ಅಲ್ವಾ? ಮತ್ತು ಹೀಗೆಲ್ಲ ಆಗ್ತಾ ಇದ್ದಾಗ ಅದರಂಥ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು, ಅದು ಲಯ ಆಯಿತು ಅಂತಿರಲ್ವಾ? ನಿಮ್ಮ ಅನುಭವದಲ್ಲಿ ಇದೆಯಾ ಲಯ ಆಗಿದ್ದು? ಅಂದರೆ ಹುತ್ತದಲ್ಲಿ ಹಾವು ಹೋಯ್ತಪ್ಪ, ಸ್ವಲ್ಪ ಹೊತ್ತಾದ್ಮೇಲೆ ಹಾವು ಹೊರಗಡೆ ಹುತ್ತದಿಂದ ಬಂತಪ್ಪ, ಎರಡೂ ನೋಡಿದೆ ನಾನು. ಹಾವು ಹೊರಗಡೆಯಿಂದ ಹೋಗಿ ಹುತ್ತದ ಒಳಗಡೆ ಹೋಯಿತು, ಮತ್ತೆ ಹುತ್ತದಿಂದ ಹೊರಗಡೆಗೆ ಬಂತು. ಹಾಗೆ ನಮ್ಮ ಅನುಭವಗಳಲ್ಲಿ ನಾನು ಮಲ್ಕೊಂಡಾಗ ಈ ಪ್ರಪಂಚ ಬದುಕಂತ ಹಾವಿನ ಥರ ಹುತ್ತದ ಒಳಗಡೆ ಹೋಗೋಂಗೆ ನನ್ನ ಗಾಢ ನಿದ್ರೆ ಆತ್ಮನ ಅನುಭವದಲ್ಲಿ ಹೋಗಿ ಸೇರ್ಕೊಂತ ಲಯ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಯಾರಿಗಾದ್ರೂ ಅನುಭವ ಇದೆಯಾ ಇದು? ಇಲ್ಲ. ಇದು ಎಚ್ಚರ ದೃಷ್ಟಿಯಿಂದ ಹೇಳ್ಬೇಕಷ್ಟೇ.
ವ್ಯಾವಹಾರಿಕ ಆ ಥರ ಅಷ್ಟೇ. ಕರೆಕ್ಟ್. ಈ ಅನುಭವ ಯಾರಿಗೂ ಇಲ್ಲ. ಆದರೆ ನಾನು ಎದ್ದ ಮೇಲೆ ನಾನು ಪ್ರಶ್ನೆ ಕೇಳ್ತೇನೆ, ನಾನೇ ಕೇಳ್ತೀನಿ. ಯಾರು ಮಲ್ಕೊಂತಾರೋ ಅವ್ರು ಕೇಳ್ತಾರೆ, ಅಲ್ಲ ಸ್ವಾಮಿ ಮತ್ತು ನೀವೇನು ಹೇಳ್ತೀರ ಹಾಗಾದರೆ? ಸರಿ, ಅದು ಲಯ ಆಗಲಿಲ್ಲ, ಇದು ಎಚ್ಚರದ ದೃಷ್ಟಿಯಿಂದ ಕೇಳೋದು ಆಯಿತು. ಮತ್ತು ನೀವೇನು ಹೇಳ್ತೀರ ಹಾಗಾದರೆ? ನಾನು ಮಲ್ಕೊಂಡಾಗ ಈ ಪ್ರಪಂಚ ಎಲ್ಲಿರುತ್ತೆ? ನಾನು ಮಲ್ಕೊತೀನಪ್ಪ, ನನಗೆ ಪ್ರಪಂಚ ಇಲ್ಲ, ಪ್ರಪಂಚ ಎಲ್ಲಿರುತ್ತೆ? ಪಾರಮಾರ್ಥಿಕ ದೃಷ್ಟಿಯಿಂದ ಪ್ರಪಂಚನೇ ಇಲ್ಲ. ಕರೆಕ್ಟ್, ಹಂಗೆ ತಗೋಬೇಕು. ಯಾಕೆ ಅಂತಂದರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಮಿಥ್ಯ ಅಂತಂದರೆ ತೋರ್ತಾ ಇದೆಯಲ್ಲ ಸ್ವಾಮಿ, ತೋರ್ಲಿ ಬಿಡ್ರಿ, ಆಭರಣನು ತೋರ್ತಾ ಇದೆ, ಸತ್ಯ ಅಂತ ಕರಿತೀರಾ? ಕರೆಸಿ ತೋರಿಸಿ ನನಗೆ ಆಭರಣ. ನಾನು ನಿದ್ದೆಗೆ ಹೋಗಿದ ತಕ್ಷಣ ನಿಮ್ಮ ತೋರಿಸಿ ನೋಡೋಣ ಇರೋದಿಲ್ಲ. ಅಲ್ಲ, ನಾವು ಕೊಡೋ ಎಕ್ಸಾಂಪಲ್ ಪೂರ್ತಿ ತಗೊಳಕ್ಕೆ ಹೋಗ್ಬಾರ್ದು. ನಾನು ಒಂದ್ಸರಿ ಒಡವೆ ಕರಗಿಸ್ಬಿಟ್ರೆ, ಈಗ ನಾನು ಒಡವೆ ಕರಗಿಸಿದ್ನಪ್ಪ, ಕರಗಿಸಿದ ತಕ್ಷಣ ಆ ಒಡವೆ ಚಿನ್ನದ ಒಳಗಡೆ ಹೋಗಿ ಸೇರ್ಕೊಂಡಿದ್ದೆ ಏನಾದರೂ ನಮ್ಮ ಅನುಭವದಲ್ಲಿ ಇದೆಯಾ? ಹಂಗೇನಿರಲ್ಲ. ಇದ್ದಿದ್ರೆ ಮತ್ತು ನಾನು ಎದ್ದಿದ ತಕ್ಷಣ ಇದರಲ್ಲಿ ಪ್ರಪಂಚ ತೋರಂಗೆ ಅದರಲ್ಲೂ ಆ ಒಡವೆ ತೋರ್ಕೋಬೇಕಾಗಿತ್ತು. ಹಂಗೇನಾಗೋದಿಲ್ಲ ಅಲ್ಲಿ. ಇರಲಿ. ಆದ್ದರಿಂದ ಅಂದರೆ ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದು ಅಂತ ಹೇಳ್ತಾರೆ. ಓಕೆ, ಮುಂದಕ್ಕೆ ಹೋಗೋಣ. ಅದನ್ನೇ ಹೇಳ್ತಾ ಇದ್ದಾರೆ. ಇರುವ ಅರಿವು ಒಂದು ಗೂಡಿ ಇರುತ್ತೆ, ಆಗ ನಾವು ಕಾಣುತ್ತಿರುವುದಲ್ವ ಬರೀ ಅರಿವಿನಲ್ಲಿ ಸೇರಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ಮಲ್ಕೊಂಡಾಗ ಎಚ್ಚರದ ಪ್ರಪಂಚ ಎಲ್ಲ ಪೂರ್ತಿ ಅದರೊಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಎದ್ದ ಮೇಲೆ ಮತ್ತೆ ಇದೇ ಪ್ರಪಂಚ ತೋರುತ್ತೆ ಅನ್ನೋ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಹೇಳೋದಷ್ಟೇ. ಈಗ ನಾವು ಕಾಣುತ್ತಿರುವುದೆಲ್ಲವೂ ಆ ಬರಿಯ ಅರಿವಿನಲ್ಲಿ ಸೇರಿ ಹೋಗಿರುತ್ತದೆ. ಆ ಅರಿವಿಗಿಂತ ಬೇರೆಯಾಗಿ ಏನೊಂದು ಇರುವುದಿಲ್ಲವಾದ್ದರಿಂದ ತನಿನಿದ್ರೆ ಎಂಬುದು ಒಂದು ಅವಸ್ಥೆಯೇ ಅಲ್ಲ. ನೋಡಿ, ಇಲ್ಲಿ ಅವಸ್ಥೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿನಿದ್ರೆ ಮತ್ತು ಅದು ಏನದು ಅಂದರೆ ಅದು ಶುದ್ಧ ಚೈತನ್ಯವೇ ಆಗಿರುತ್ತೆ. ಶುದ್ಧ ಚೈತನ್ಯವು ಕಾಲದಲ್ಲಿರುತ್ತಾ, ದೇಶದಲ್ಲಿರುತ್ತಾ ಅಂತ ಪ್ರಶ್ನೆ. ಇರೋದಿಲ್ಲ. ಹೋಗ್ಲಿ, ಕಾರ್ಯಕಾರಣ ಭಾವ ಇರುತ್ತಾ? ಹೋಗ್ಲಿ, ಅದಕ್ಕೆ ಇಲ್ಲ. ಕಾರ್ಯಕಾರಣ ಭಾವ ಅಂದ್ರೆ ಏನು? ನನಗೇನಾದ್ರೂ ಕಾರ್ಯಕಾರಣ ಭಾವ ಇರುತ್ತಾ? ಬೇಕೇ ಬೇಕು, ಎಚ್ಚರದಲ್ಲೇ ಇದ್ದೇ ಇರ್ಲೇಬೇಕು. ಹೇಗೆ? ಏನು? ನನಗೆ ಯಾವುದು ಕಾರಣ? ಅದಕ್ಕೆ ಕಾರಣ ನಮ್ಮ ತಂದೆಯವರು. ಏನಂದ್ರೆ ಕಾರ್ಯ ಮಗ, ಕಾರಣ ತಂದೆ. ಹಂಗೆ, ಕರೆಕ್ಟ್. ಬೀಜ ಕಾರಣ, ಮರ ಕಾರ್ಯ, ಕೋಳಿ ಮೊಟ್ಟೆ ಕಾರಣ, ಕೋಳಿ ಬಂದಿದ್ದೆ ಕಾರ್ಯ, ಚಿನ್ನ ಕಾರಣ, ಮಣ್ಣು ಕಾರಣ, ಮಡಿಕೆ ಆಭರಣಗಳು ಕಾರ್ಯ. ಹಾಗೆ ಕಾರ್ಯಕಾರಣ ಇದ್ದೇ ಇರುತ್ತೆ. ವ್ಯವಹಾರ ಅಂದಮೇಲೆ ಇದಿರಲೇಬೇಕು. ಅದಕ್ಕೆ ಕಾರ್ಯಕಾರಣ ಭಾವ ಅಂತ ಹೇಳ್ತಾರೆ. ಆದರೆ ನಿದ್ದೆಯಲ್ಲಿ ಯಾವುದರದ ಹಂಗೂ ಇರಬೇಕಾಗಿಲ್ಲ. ಶುದ್ಧ ಚೈತನ್ಯವು ಕಾಲದಲ್ಲಿರೋದಿಲ್ಲ, ಅದು ಪರಮಾರ್ಥವು ತೋರಿಕೊಳ್ಳುವ ಒಂದಾನೊಂದು ಬಗೆಯೂ ಅಲ್ಲ. ಮೊದಲು ಎತ್ಕೊಂತಾನೆ ಅವರು ಅವಸ್ಥೆ ಅಂತಂದರೆ ಇಲ್ಲಿ 2 ಸ್ಟೆಪ್ಸ್ ಹಿಂದಕ್ಕೆ ಹೋಗ್ತೀವಿ, ಒಂದೊಂದೇ ಸ್ಟೆಪ್ ಹಿಂದಕ್ಕೆ ಹೋಗ್ತೀವಿ, ಅದು ಇಂಪಾರ್ಟೆಂಟು. ಮೊದಲು ಎತ್ಕೊತಾನೆ ಅಂದರು ಅವಸ್ಥೆ ಅಂತಂದಿದ ತಕ್ಷಣ ನಾವು ತಿಳ್ಕೊಂಡಿರೋ ಅವಸ್ಥೆ ಅಲ್ಲ ಅಂದರು. ಯಾವುದದು ಮೊದಲನೇದು? ನಾವು ತಿಳ್ಕೊಂಡಿರೋ ಅವಸ್ಥೆ. ಜನರಲ್ ಆಗಿ ಅವಸ್ಥೆ ಅಂದ್ರೆ ನಾವೇನು ತಿಳ್ಕೊತೀವಿ? ಇಲ್ಲಿ ಅಲ್ಲ, ಅವಸ್ಥೆ ಅಲ್ಲ ಅಂತಾರೆ. ಯಾವ ಅವಸ್ಥೆ ಅದು ಅಂದರೆ, ನಾವು ಜನರಲ್ ಆಗಿ ಅವಸ್ಥೆ ಅಂತಂದರೆ ಯಾರಾದರೂ ಹೇಳಿ, ನೀವು ಯಾರಾದರೂ ಹೇಳಿ. ನಿದ್ರಾವಸ್ಥೆಯಲ್ಲಿ ಇದ್ದಾರೆ ಅಂತೇಳಿ. ಅದಲ್ಲ, ಅದಕ್ಕೆ. ಆದರೆ ಇಲ್ಲಿ ಅವಸ್ಥೆಯನ್ನು ನಾವು ತಿಳ್ಕೊಂಡಿರೋ ಅವಸ್ಥೆ ಅಲ್ಲ ಅಂತಾರೆ. ಮೊದಲು ಅವಸ್ಥೆ ಚೇಂಜ್ ಆಗುತ್ತೆ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಅವಸ್ಥೆಗಳು ಬದಲಾಗಲ್ಲ. ಅಂದರೆ ನಾವು ಅವಸ್ಥೆ ಅಂತ ಕರೆಯೋದು, ಅದಕ್ಕಿಂತ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಅವಸ್ಥೆಗಳು ಅಂತಂದಾಗ ಪೀಚು
ಕಾಯಾಗಿ ದೋರೆಕಾಯಾಗಿ ಕಾಯಾಗಿ ಮಾವಿನಕಾಯಾಗಿ ಮಾವಿನ ಹಣ್ಣಾಗುತ್ತೆ. ಇದನ್ನ ನಾವು ಅವಸ್ಥೆ ಅಂತ ಕರಿತೀವಿ. ಆದರೆ ಈ ಎಚ್ಚರ ಕನಸು ನಿದ್ದೆನ ಹಂಗೆ ಕರೀಬಾರ್ದು.